ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮಗೆ ಬಯಾಲಜಿ ಹೇಳ್ಕೊಡ್ತೇನೆ. ಓಕೆ, ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಓಕೆ, ಬೈ ದ ವೇ, ನಿಮಗೆಲ್ಲ ಒಂದು ಕ್ವೆಶನ್ ಇದೆ. ನಾವು ನಮ್ಮ ತಂದೆ ತಾಯಿಯ ರೀತಿ ಕಾಣೋದು ಯಾಕೆ? ವೈ ಡು ವಿ ಲುಕ್ ಲೈಕ್ ಆರ್ ಪೇರೆಂಟ್ಸ್? ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರ್ಬೋದು. ರೀಪ್ರೊಡಕ್ಷನ್ ಚಾಪ್ಟರ್ನಲ್ಲಿ ನೀವು DNA ಕಾಪಿಂಗ್ನ ಬಗ್ಗೆ ತಿಳ್ಕೊಂಡಿದ್ರಿ, ಹೌದಲ್ವಾ? ಅಲ್ಲಿ ವೇರಿಯೇಷನ್ಸ್ಗಳ ಬಗ್ಗೆ ಕೂಡ ತಿಳ್ಕೊಂಡ್ರಿ. ಒಂದು ಜೀವಿ ತನ್ನಂತೆಯೇ ಇರುವ ಇನ್ನೊಂದು ಜೀವಿಗೆ ಜನ್ಮ ಕೊಡುತ್ತೆ ಅಂತ ಹೇಳಿ ತಿಳ್ಕೊಂಡ್ರಿ, ಹೌದಲ್ವಾ? ಸೊ ಇಲ್ಲಿ ಸಿಮಿಲಾರಿಟೀಸ್ಗಳಿದ್ರೂ ಕೂಡ ಸಣ್ಣ ಪ್ರಮಾಣದ ವೇರಿಯೇಷನ್ಸ್ಗಳಿರುತ್ತೆ ಅಂತ ನಿಮಗೆ ಗೊತ್ತಾಯಿತು, ಹೌದಲ್ವಾ? ಸೊ ಇಲ್ಲಿ ನಮಗೆ ಒಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಗಬೇಕು. ನಾವು ನಮ್ಮ ತಂದೆ ತಾಯಿಯಿಂದ ನಾವು DNA ಅನ್ನು ಪಡ್ಕೊಳ್ತಾ ಇದ್ದೇವೆ, ಇಸಂಟ್ ಇಟ್? ತಂದೆ ಮತ್ತು ತಾಯಿಯ DNA ಎರಡೂ ಕಂಬೈನ್ ಆಗಿ ಒಂದು ಹೊಸ ಜನರೇಷನ್ನಲ್ಲಿ ಮತ್ತೆ ಒಂದು ಆರ್ಗ್ಯಾನಿಸಮ್ ಹುಟ್ಟುತ್ತಾ ಇದೆ. ಸಿಮಿಲಾರಿಟೀಸ್ಗಳ ಜೊತೆಗೆ ಸಣ್ಣ ವೇರಿಯೇಷನ್ಸ್ಗಳು ಕೂಡ ನಮಗೆ ಕಂಡು ಬರುತ್ತೆ. ಈ ಸಿಮಿಲಾರಿಟೀಸ್ಗಳು ಯಾಕಿದೆ? ಸಿನ್ಸ್ ವಿ ಆರ್ ಕ್ಯಾರಿಯಿಂಗ್ ದ ಸೇಮ್ DNA, ಇಸಂಟ್ ಇಟ್? ಸೊ ದ ರೀಸನ್ ವೈ ವಿ ಲುಕ್ ಲೈಕ್ ಅವರ್ ಪೇರೆಂಟ್ಸ್ ಅಂತ ಹೇಳಿದ್ರೆ, ಸಿನ್ಸ್ ವಿ ಕ್ಯಾರಿ ದ ಸೇಮ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ದೆಮ್, ವಿ ಲುಕ್ ಲೈಕ್ ದೆಮ್ ಆರ್ ವಿ ಲುಕ್ ಸಿಮಿಲರ್ ಟು ದೆಮ್, ಇಸಂಟ್ ಇಟ್? ಅಥವಾ ನಮ್ಮಲ್ಲಿ ಸಿಮಿಲಾರಿಟೀಸ್ಗಳು ಕಂಡು ಬರುತ್ತೆ. ಅಫ್ಕೋರ್ಸ್ ದೇರ್ ವಿಲ್ ಬಿ ಡಿಫರೆನ್ಸಸ್, ಬಟ್ ಸಿಮಿಲಾರಿಟೀಸ್ಗಳು ಯಾಕಿದೆ? ಬಿಕಾಸ್ ವಿ ಕ್ಯಾರಿ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ದೆಮ್, ಇಸಂಟ್ ಇಟ್? ಸೊ ಇವತ್ತು ನಾವು ಈ ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋದು ಹೇಗೆ ನಡೆಯುತ್ತೆ, ಯಾವ ಪರ್ಸೆಂಟೇಜ್ನಲ್ಲಿ, ಯಾವ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಒಂದು ಹೊಸ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀವಿ. ದ ಚಾಪ್ಟರ್ ನೇಮ್ ಇಸ್ ಹೆರಿಡಿಟಿ ಅಂಡ್ ಎವಲ್ಯೂಷನ್. ಓಕೆ, ಸೊ ಬನ್ನಿ ಇವತ್ತಿನ ಚಾಪ್ಟರ್ನ ಶುರು ಮಾಡೋಣ. ಮೊದಲನೇದಾಗಿ ಹಿಂದಿನ ಚಾಪ್ಟರ್ನಲ್ಲಿ ನಾವೇನೆಲ್ಲ ಕಲ್ತಿದ್ವಿ ಅನ್ನೋದನ್ನ ಒಂದ್ ಸರ್ತಿ ಗ್ಲಾನ್ಸ್ ಮಾಡೋಣ. ರೈಟ್, ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರ್ನಲ್ಲಿ ನೀವು ಮೋಡ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ರಿ. ಸೆವೆರಲ್ ಮೋಡ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನೀವು ತಿಳ್ಕೊಂಡಿದ್ರಿ, ರೈಟ್? ಅದೇ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲಾರಿಂಗ್ ಪ್ಲಾಂಟ್ಸ್, ಫ್ಲಾರಿಂಗ್ ಪ್ಲಾಂಟ್ಸ್ಗಳಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಂಡ್ರಿ, ಹೌದಲ್ವಾ? ಪ್ಲಾಂಟ್ಸ್ಗಳಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಕೂಡ ಕಂಡುಬರುತ್ತೆ, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಕಂಡುಬರುತ್ತೆ, ಓಕೆನಾ? ಅದೇ ರೀತಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಕಂಡುಬರುತ್ತೆ, ರೈಟ್? ಅದಾದ ನಂತರ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಕಂಡುಬರುತ್ತೆ? ನಮ್ಮಲ್ಲಿ ಕಂಡುಬರುವಂತಹ ರಿಪ್ರೊಡಕ್ಟಿವ್ ಸಿಸ್ಟಮ್ಗಳು, ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅವುಗಳ ರಚನೆ ಹಾಗೂ ಕಾರ್ಯ. ಸೊ ಇವೆಲ್ಲವುದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಸೊ ಇವತ್ತಿನ ತರಗತಿಯಲ್ಲಿ ನಾವು ಹೆರಿಡಿಟಿಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಂಡು ಅದರಲ್ಲಿ ಇನ್ಹೆರಿಟೆಡ್ ಟ್ರೇಟ್ಸ್ ಹಾಗೂ ಮೋನೋಹೈಬ್ರಿಡ್ ಕ್ರಾಸ್ ಅನ್ನುವ ಎರಡು ಕಾನ್ಸೆಪ್ಟ್ಗಳನ್ನು ನಾವು ಕಲಿತಾ ಇದ್ದೀವಿ, ಸರಿನಾ? ಓಕೆ, ಸೊ ಮೊದಲನೆಯದಾಗಿ ಹೆರಿಡಿಟಿ ಅಂದ್ರೆ ಏನಪ್ಪಾ? ಹೆರಿಡಿಟಿ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ನಾವು ನಮ್ಮ ತಂದೆ ತಾಯಿಯಿಂದ ಜೆನೆಟಿಕ್ ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಾ ಇದ್ದೀವಿ ಅಂತಲ್ವಾ? ಸೊ ಹೆರಿಡಿಟಿ ಇಸ್ ನಥಿಂಗ್ ಬಟ್ ವಾಟ್? Transmission of genetic information from one generation to the other or from parents to the offsprings. That is nothing but what? Heredity, or it is also known as inheritance, right? Definition artha aita? Heredity antandreno? Heredity is nothing but what? Transmission of what? Transmission of genetic information. ನೋಡಿ ಇಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್, ಓಕೆನಾ? ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್, ಓಕೆ? ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್, ರೈಟ್? ಸೊ ಇದನ್ನ ನಾವು ಹೆರಿಡಿಟಿ ಅಂತ ಹೇಳಿ ಕರಿತೇವೆ, ಅಥವಾ ಇನ್ಹೆರಿಟೆನ್ಸ್ ಅಂತ ಕೂಡ ನಾವು ಕರಿಬಹುದು, ಓಕೆನಾ? ಸೊ ನಾವು ನಮ್ಮ ತಂದೆ ತಾಯಿಗೆ ಯಾಕೆ ನಮ್ಮಲ್ಲಿ ನಮ್ಮ ತಂದೆ ತಾಯಿಗೆ ಹೋಲಿಕೆಗಳಿರುತ್ತೆ ಅಂತ ಹೇಳಿದ್ರೆ, ಸಿನ್ಸ್ ವಿ ಆರ್ ಕ್ಯಾರಿಯಿಂಗ್ ದ ಸೇಮ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ದೆಮ್, ರೈಟ್? ಸೊ ಇಲ್ಲಿ ಈ ಜೆನೆಟಿಕ್ ಇನ್ಫಾರ್ಮೇಶನ್ಸ್ಗಳು ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಜ್ಞಾನಿಗಳು ರಿಸರ್ಚ್ ನಡೆಸಿದ್ರು ಕೂಡ ತಮ್ಮ ಸೈಂಟಿಫಿಕ್ ಹಾಗೂ ಮ್ಯಾಥಮೆಟಿಕಲ್ ಎಕ್ಸ್ಪೆರಿಮೆಂಟ್ಸ್ಗಳ ಬ್ಲೆಂಡ್ನಿಂದ ಒಂದು ಅಕ್ಯುರೇಟ್ ಆಗಿ ಆ ಪ್ರಿನ್ಸಿಪಲ್ಸ್ಗಳನ್ನು ಅಥವಾ ಆ ರೂಲ್ಸ್ಗಳನ್ನು, ಆ ಜೆನೆಟಿಕ್ ಟ್ರಾನ್ಸ್ಮಿಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಅಕ್ಯುರೇಟ್ ಆಗಿ ತಿಳಿಸ್ಕೊಂಡಂಥ ಒಬ್ಬ ವಿಜ್ಞಾನಿ ಗ್ರೆಗರ್ ಜಾನ್ ಮೆಂಡಲ್, ಓಕೆನಾ? ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಇವರೇ ಗ್ರೆಗರ್ ಜಾನ್ ಮೆಂಡಲ್, ಓಕೆನಾ? ಗ್ರೆಗರ್ ಜಾನ್ ಮೆಂಡಲ್ ಅಂತ ಹೇಳಿ, ಓಕೆನಾ? ಮೆಂಡಲ್. ಸೊ ಇವರನ್ನ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕೂಡ ಕರಿತೇವೆ, ಓಕೆನಾ? ಫಾದರ್ ಆಫ್ ಜೆನೆಟಿಕ್ಸ್. ಗ್ರೆಗರ್ ಜಾನ್ ಮೆಂಡಲ್ ಅವರು ಒಂದು ಮಾನಸ್ಟ್ರಿಯಲ್ಲಿ ಇರ್ತಾರೆ.
ಓಕೆನಾ. ಗ್ರೆಗರ್ ಜಾನ್ ಮೆಂಡಲ್ ತಾವು ಟೀಚರ್ ಆಗಬೇಕು ಅಂತ ಹೇಳಿ ಬಯಸಿ ಒಂದು ಟೀಚರ್ ಎಕ್ಸಾಮಿನೇಷನ್ಗೆ ಒಂದು ಟೀಚರ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಮಿನೇಷನ್ನ ಅಟೆಂಡ್ ಮಾಡ್ತಾರೆ. ಆ ಎಕ್ಸಾಮಿನೇಷನಲ್ಲಿ ಅವರು ಫೇಲ್ ಆಗ್ತಾರೆ. ಓಕೆನಾ. ಸೊ ಹಿ ಕುಡಂಟ್ ಬಿಕಮ್ ಅ ಟೀಚರ್, ಬಟ್ ಲೇಟರ್ he was called as a teacher of teachers. ಓಕೆನಾ. ಸೊ ಅದಾದ ನಂತರ ಅವರನ್ನು ನಾವು ಒಬ್ಬ ಟೀಚರ್ ಆಫ್ ಟೀಚರ್ಸ್ ಅಂತ ಕರೆಯುವಷ್ಟು ಮಟ್ಟಕ್ಕೆ ಅವರು ಬೆಳೀತಾರೆ. ಓಕೆನಾ. ಸೊ ಇವರನ್ನು ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕೂಡ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ he gave us the exact or the most accurate principles of genetic transmission ಅಥವಾ ಇನ್ಹೆರಿಟೆನ್ಸ್. ಓಕೆನಾ. ನಾವು ಅದನ್ನ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಕೂಡ ಕರಿಬಹುದು. ಓಕೆನಾ. ಅದರಲ್ಲಿ ಸುಮಾರಷ್ಟು ಲಾಸ್ಗಳು ಬರುತ್ತೆ. ಓಕೆನಾ. ಸೊ ಗ್ರೆಗರ್ ಜಾನ್ ಮೆಂಡಲ್ ಅವರು ತಾವು ಇದ್ದಂತಹ ಆ ಮೊನೆಸ್ಟ್ರಿಯಲ್ಲಿ ಆ ಗಾರ್ಡನ್ನಲ್ಲಿ ಇದ್ದಂತಹ ಗಾರ್ಡನ್ ಪೀ ಅಥವಾ ಪೀ ಪ್ಲಾಂಟ್ಸ್ಗಳ ಬಗ್ಗೆ ಪೀ ಪ್ಲಾಂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಅವುಗಳಲ್ಲಿ ಕಂಡು ಬಂದಂತಹ ವೇರಿಯೇಷನ್ಸ್ಗಳನ್ನು ಅವರು ಅಬ್ಸರ್ವ್ ಮಾಡ್ತಾ ತಮ್ಮ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಆ ಸಸ್ಯಗಳ ಮೇಲೆ ನಡೆಸ್ತಾರೆ. ಸೊ ಅದಾದ ನಂತರ ಅವರು ಕೆಲವು ಕನ್ಕ್ಲೂಷನ್ಸ್ಗಳಿಗೆ ಬರ್ತಾರೆ. ದಟ್ ಈಸ್ ಹೇಗೆ ಈ ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋದು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಓಕೆನಾ. ಸೊ ನಾನಿಲ್ಲಿ ಒಂದು ವಿಷಯನ ನಿಮಗೆ ಮೊದಲೇ ಹೇಳಿದೆ. ಓಕೆನಾ. ಸೊ ನಾವು ತಂದೆ ಹಾಗೂ ತಾಯಿ ಇಬ್ಬರೂ ಡಿ ಎನ್ ಎಗಳು ಮಿಕ್ಸ್ ಆಗಿ ನಮಗೆ ಒಂದು ಹೊಸ ಡಿ ಎನ್ ಎ ಉತ್ಪತ್ತಿ ಆಗ್ತಾ ಇದೆ. ಹೊಸ ಆರ್ಗ್ಯಾನಿಸಮ್ನಲ್ಲಿ ಒಂದು ಡಿ ಎನ್ ಎ ಕಾಂಬಿನೇಷನ್ ಉತ್ಪತ್ತಿ ಆಗ್ತಾ ಇದೆ. ಹೌದಲ್ವಾ. ಸೊ ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಅಥವಾ ಮೋಸ್ಟ್ ಆಫ್ ದ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯೋದ್ರಿಂದ ತಂದೆ ಹಾಗೂ ತಾಯಿ ಇಬ್ಬರ ಡಿ ಎನ್ ಎಗಳು ಕಂಬೈನ್ ಆಗಿ ಒಂದು ಹೊಸ ಕಾಂಬಿನೇಷನ್ ಉತ್ಪತ್ತಿ ಆಗುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ಗಳು ಹೇಗೆ ಕಾಣುತ್ತವೆ ಅನ್ನೋದು ತಂದೆ ಹಾಗೂ ತಾಯಿ ಇಬ್ಬರಿಂದ ಕೂಡ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಹೌದಲ್ವಾ. ಸೊ ನಮ್ಮಲ್ಲಿ ತಂದೆಯ ರೀತಿಯೂ ಹೋಲಿಕೆಗಳಿರುತ್ತೆ, ತಾಯಿಯ ರೀತಿಯೂ ಹೋಲಿಕೆಗಳಿರುತ್ತೆ. ಹೌದಲ್ವಾ. ಸೊ ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಬೋತ್ ಮೆಟರ್ನಲ್ ಹಾಗೂ ಪೆಟರ್ನಲ್ ಡಿ ಎನ್ ಎ ಬೋತ್ ಆಫ್ ದಮ್ ಹ್ಯಾವ್ ಇನ್ಫ್ಲೂಯೆನ್ಸ್ ಓವರ್ ದ ನ್ಯೂ ಕಾಂಬಿನೇಷನ್, ರೈಟ್. ಸೊ ಈ ರೀತಿ ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋದು ಯಾವ ಪರ್ಸೆಂಟೇಜ್ನಲ್ಲಿ ಯಾವ ಪ್ರಕಾರದಲ್ಲಿ ನಡೆಯುತ್ತೆ ಅನ್ನೋದನ್ನ ಸಾಕಷ್ಟು ಅಕ್ಯುರೇಟ್ ಆಗಿ ನಮಗೆ ತಿಳಿಸ್ಕೊಟ್ಟಂತವರು ಗ್ರೆಗರ್ ಜಾನ್ ಮೆಂಡಲ್. ಓಕೆನಾ. ಸೊ ಹಿ ಕಂಡಕ್ಟೆಡ್ ದೀಸ್ ಎಕ್ಸ್ಪೆರಿಮೆಂಟ್ಸ್ ಆನ್ ಪೀ ಪ್ಲಾಂಟ್ಸ್. ಓಕೆನಾ. ಗಾರ್ಡನ್ ಪೀ. ಓಕೆ. ಪೀ ಪ್ಲಾಂಟ್ಸ್ಗಳ ಮೇಲೆ ಗ್ರೆಗರ್ ಜಾನ್ ಮೆಂಡಲ್ ಅವರು ತಮ್ಮ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಓಕೆನಾ. ಇದಾದ ನಂತರ ಹಿ ಗೇವ್ ಅಸ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಓಕೆನಾ. ಸೊ ಹೀಗಾಗಿ ಇವರನ್ನ ಜೆನೆಟಿಕ್ಸ್ನ ಫಾದರ್ ಅಂತ ಕೂಡ ಕರಿತೇವೆ. ಓಕೆನಾ. ಸೊ ಅದರಲ್ಲಿ ನಮಗೆ ಲಾಸ್ ಆಫ್ ಇನ್ಹೆರಿಟೆನ್ಸ್. ಓಕೆನಾ. ಲಾಸ್ ಆಫ್ ಇನ್ಹೆರಿಟೆನ್ಸ್ ನಮಗೆ ಕೊಟ್ಟವರು ಗ್ರೆಗರ್ ಜಾನ್ ಮೆಂಡಲ್ ಅವರು. ಓಕೆನಾ. ಅದರಲ್ಲಿ ಲಾ ಆಫ್ ಡಾಮಿನೆನ್ಸ್ ಅಂತ ಬರುತ್ತೆ, ಲಾ ಆಫ್ ಸೆಗ್ರಿಗೇಷನ್ ಅಂತ ಬರುತ್ತೆ, ಅಥವಾ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ಈ ಲಾಗಳ ಬಗ್ಗೆ ನೀವು ತೀರಾ ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ನೀವು ಹೈಯರ್ ಕ್ಲಾಸಸ್ನಲ್ಲಿ ಇನ್ನಷ್ಟು ವಿಸ್ತಾರವಾಗಿ ನೀವು ಇದ್ರ ಬಗ್ಗೆ ಕಲಿತೀರಾ, ರೈಟ್. ಸೊ ನಾವಿವಾಗ ಈ ಇನ್ಹೆರಿಟೆಡ್ ಟ್ರೇಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು. ಓಕೆನಾ. ಸೊ ಇಲ್ಲಿ ನಾನು 2 ಪದಗಳನ್ನು ಬಳಸ್ತಾ ಇದ್ದೀನಿ. ಓಕೆನಾ. ಗಮನಿಸಿ, ಟ್ರೇಟ್ಸ್ ಹಾಗೂ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆನಾ. ಸೊ ಉದಾಹರಣೆಗೆ ನೀವು ಹೈಟನ್ನು ಒಂದು ಕ್ಯಾರೆಕ್ಟರ್ ಅಂತ ತಿಳ್ಕೊಳ್ಳಿಪ್ಪ. ಓಕೆನಾ. ಸೊ ನಾನಿಲ್ಲಿ ಹೈಟನ್ನು ಕ್ಯಾರೆಕ್ಟರ್ ಆಗಿ ತಿಳ್ಕೊಳ್ತಾ ಇದ್ದೀನಿ. ಓಕೆನಾ. ಹೈಟ್ ಒಂದು ಕ್ಯಾರೆಕ್ಟರ್ ಅಪ್ಪ. ಓಕೆನಾ. ದಿಸ್ ಇಸ್ ಅ ಕ್ಯಾರೆಕ್ಟರ್. ಓಕೆನಾ. ಗಮನಿಸಿ, ನಿಧಾನವಾಗಿ ಗಮನಿಸಿ. ಓಕೆನಾ. ಕ್ಯಾರೆಕ್ಟರ್. ಓಕೆನಾ. ಕ್ಯಾರೆಕ್ಟರ್. ಸೊ ಈ ಹೈಟ್ ನಮಗೆ 2 ಪ್ರಕಾರದಲ್ಲಿ ಕಾಣಿಸುತ್ತೆ. ಹೌದಲ್ವಾ. ಟಾಲ್ನೆಸ್, ಡ್ವಾರ್ಫ್ನೆಸ್, ಇಸ್ಂಟ್ ಇಟ್? ಅದೆರಡೂ ಹೈಟನೇ. ಒಬ್ರು ಕುಳ್ಳಗಿರ್ಬೋದು, ಒಬ್ರು ಉದ್ದ ಇರ್ಬೋದು. ಓಕೆನಾ. ಸೊ ಇದಿದೆಯಲ್ಲ, ಈ ಟಾಲ್ ಆರ್ ಡ್ವಾರ್ಫ್. ಓಕೆನಾ. ಟಾಲ್ ಆರ್ ಡ್ವಾರ್ಫ್. ಸೊ ಈ 2 ಇದೆಯಲ್ಲ, ಇದು ಟ್ರೇಟ್ಸ್ಗಳು, ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಓಕೆನಾ. ಸೊ ಈ ಕ್ಯಾರೆಕ್ಟರ್, ಈ ಹೈಟ್ ಅನ್ನೋ ಕ್ಯಾರೆಕ್ಟರ್ ನಮಗೆ ಎರಡು ರೀತಿಯಲ್ಲಿ ಕಾಣಿಸ್ಬೋದು. ಐದರ್ ಇಟ್ ಮೈಟ್ ಬಿ ಇನ್ ದ ಫಾರ್ಮ್ ಆಫ್ ಟಾಲ್ನೆಸ್ ಆರ್ ಇಟ್ ಮೈಟ್ ಬಿ ಇನ್ ದ ಫಾರ್ಮ್ ಆಫ್ ಡ್ವಾರ್ಫ್ನೆಸ್. ಸರಿನಾ. ಸೊ ಇದನ್ನ ನಾವು ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ. ನಿಮಗೆ ಸಿಂಪಲ್ ಆಗಲಿ ಅಂತ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇದನ್ನ ನಾವು ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ. ಟ್ರೇಟ್ಸ್, ರೈಟ್. ಸೊ ಒಂದು ಕ್ಯಾರೆಕ್ಟರ್ ಇದೆಯಾ, ಆ ಕ್ಯಾರೆಕ್ಟರ್ ನಮಗೆ
ಎರಡು ರೀತಿಯಲ್ಲಿ ಕಾಣಿಸಬಹುದು. ಓಕೆನಾ? ಉದಾಹರಣೆಗೆ ಹೂಗಳ ಬಣ್ಣ. ಬಣ್ಣ ಇಸ್ ಒನ್ ಕ್ಯಾರೆಕ್ಟರ್, ಅಂದ್ರೆ ಕಲರ್ ಇಸ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ದಟ್ ಕಲರ್ ಮೈಟ್ ಬಿ ಇನ್ ಟೂ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್, ಇನ್ ಪೀ ಪ್ಲಾಂಟ್ ಗ್ರೆಗರ್ ಜಾನ್ ಅವರು ಗಮನಿಸಿರೋ ಹಾಗೆ ಅಲ್ಲಿ ಕೆಲವು ಪ್ಲಾಂಟ್ಸ್ಗಳು ಗ್ರೆಗರ್ ಜಾನ್ ಪೀ ಪ್ಲಾಂಟ್ಸ್ಗಳಲ್ಲಿ ಅವರು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡುವಾಗ ಪೀ ಪ್ಲಾಂಟ್ಸ್ಗಳಲ್ಲಿ ಇದ್ದಂತಹ ವೇರಿಯೇಷನ್ಸ್ಗಳನ್ನು ಅವರು ಗಮನಿಸಿದ್ರು. ಹೌದಲ್ವಾ? ಕೆಲವು ಪ್ಲಾಂಟ್ಸ್ಗಳು ಟಾಲ್ ಆಗಿದ್ವು, ಕೆಲವು ಪ್ಲಾಂಟ್ಸ್ಗಳು ಡಾರ್ಫ್ ಇದ್ವು, ಕೆಲವು ಪ್ಲಾಂಟ್ಸ್ಗಳ ಫ್ಲವರ್ ವೈಟ್ ಇತ್ತು, ಕೆಲವು ಫ್ಲವರ್ಸ್ಗಳ ಫ್ಲವರ್ ಪರ್ಪಲ್ ಅಥವಾ ಪಿಂಕ್ ಇತ್ತು. ಓಕೆನಾ? ಸೊ ಈ ರೀತಿಯಾಗಿ ವೇರಿಯೇಷನ್ಸ್ಗಳಿದ್ವು. ನೋಡಿ, ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಆ ಒಂದು ಕ್ಯಾರೆಕ್ಟರ್ಗೆ ಎರಡು ಟ್ರೇಟ್ಸ್ಗಳಿದೆ, ಆಲ್ಟರ್ನೇಟಿವ್ ಫಾರ್ಮ್ಸ್ ಇದೆ. ರೈಟ್? ಸೊ ಇದು ಕ್ಯಾರೆಕ್ಟರ್ ಹಾಗೂ ಟ್ರೇಟ್ನ ಮಧ್ಯೆ ಇರುವಂಥ ಒಂದು ಸಣ್ಣ ವ್ಯತ್ಯಾಸಪ್ಪ, ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಸೊ ಈ ಇನ್ಹೆರಿಟೆಡ್ ಟ್ರೇಟ್ಸ್ ಅಂತಂದ್ರೆ ಏನು? ಯಾವ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ತಂದೆ ಅಥವಾ ತಾಯಿಯಿಂದ, ಪೇರೆಂಟ್ಸ್ ಇಂದ ಮಕ್ಕಳಿಗೆ ಟ್ರಾನ್ಸ್ಮಿಟ್ ಆಗಿರುತ್ತೋ ಅಂಥ ಟ್ರೇಟ್ಸ್ಗಳನ್ನು ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಇಲ್ಲಿ ಒಂದು ಅಂಶ ನೀವು ಗಮನಿಸಬೇಕು. ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ತಂದೆಯಿಂದ ಇನ್ಹೆರಿಟ್ ಆಗಿರಬಹುದು, ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ತಾಯಿಯಿಂದ ಇನ್ಹೆರಿಟ್ ಆಗಿರಬಹುದು. ಹೌದಲ್ವಾ? ಇಲ್ಲಿ ಈ ಕ್ಯಾರೆಕ್ಟರ್ಸ್ಗಳು, ಈ ಟ್ರೇಟ್ಸ್ಗಳು ಬೋತ್ ಮೆಟರ್ನಲ್ ಹಾಗೂ ಪೆಟರ್ನಲ್ ಪೇರೆಂಟ್ಸ್ಗಳಿಂದ ಇನ್ಫ್ಲೂಯೆನ್ಸ್ ಆಗಿದೆ. ಸಮ್ ಆಫ್ ದೆಮ್ ಆರ್ ಎಕ್ಸ್ಪ್ರೆಸ್ಡ್, ಸಮ್ ಆಫ್ ದೆಮ್ ಆರ್ ನಾಟ್ ಎಕ್ಸ್ಪ್ರೆಸ್ಡ್. ಆ ಜೀವಿಯ DNA ಅಲ್ಲಿ ಎಲ್ಲಾ ರೀತಿಯ DNAಗಳು, ಎಲ್ಲಾ ರೀತಿಯ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಇದ್ರೂ ಕೂಡ ಕೆಲವು ಮಾತ್ರ ಎಕ್ಸ್ಪ್ರೆಸ್ ಆಗಿದೆ, ಕೆಲವು ಸಪ್ರೆಸ್ ಆಗಿದೆ. ಹೌದಲ್ವಾ? ಸೊ ಈ ರೀತಿ ಎಕ್ಸ್ಪ್ರೆಸ್ಡ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಗಳನ್ನು ನಾವು ಸಾಕಷ್ಟು ರೀತಿಯ ವೇರಿಯೇಷನ್ಸ್ಗಳನ್ನು ನಾವು ಗಮನಿಸಬಹುದು. ಓಕೆನಾ? ಉದಾಹರಣೆಗೆ ಈ ಇನ್ಹೆರಿಟೆಡ್ ಟ್ರೇಟ್ಸ್ ನಲ್ಲಿ ನಮ್ಮಲ್ಲಿ ಕಾಣುವಂಥ ಒಂದು ಟ್ರೇಟ್ ಇಯರ್ ಲೋಬ್ಸ್. ಓಕೆನಾ? ಇಯರ್ ಲೋಬ್ಸ್ನ ನೀವು ಗಮನಿಸಿ, ನಿಮ್ಮ ಸುತ್ತಮುತ್ತ ಇರುವ ಅಷ್ಟು ಜನರ ಇಯರ್ ಲೋಬ್ಸ್ಗಳನ್ನು ನೀವು ಗಮನಿಸಿ. ಓಕೆನಾ? ಕೆಲವರ ಇಯರ್ ಲೋಬ್ಸ್ ಈ ಕಿವಿಯ ಈ ಕೆಳಭಾಗ ಇದೆಯಲ್ಲ, ಈ ಇಯರ್ ಲೋಬ್ ಅಂತ ಹೇಳಿ ನಾವು ಕರಿತೇವೆ, ಇದು ಫ್ರೀ ಆಗಿರುತ್ತೆ. ಓಕೆನಾ? ಈ ರೀತಿ ಫ್ರೀ ಆಗಿರುತ್ತೆ. ಕೆಲವರದ್ದು ಇಯರ್ ಲೋಬ್ ಈ ರೀತಿ ಅಟ್ಯಾಚ್ಡ್ ಆಗಿರುತ್ತೆ. ಓಕೆನಾ? ಇದು ಒಂದು ಜೆನೆಟಿಕ್ ಟ್ರಾನ್ಸ್ಮಿಷನ್, ಜೆನೆಟಿಕ್ ಇನ್ಹೆರಿಟೆನ್ಸ್. ಸರಿನಾ? ಸೊ ಇಲ್ಲಿ ಈ ಫ್ರೀ ಇಯರ್ ಲೋಬ್ ಅನ್ನೋದು ಇದೆಯಲ್ಲ, ಇದು ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್, ಡಾಮಿನೆಂಟ್ ಜೀನಿಂದ ಆಗಿದೆ. ಓಕೆನಾ? ಹಾಗೆ ಈ ಅಟ್ಯಾಚ್ಡ್ ಇಯರ್ ಲೋಬ್ ಅನ್ನೋದು ಒಂದು ರಿಸೆಸಿವ್ ಜೀನಿಂದ ಆಗಿದೆ. ಸೊ ಇಲ್ಲಿ ನಿಮಗೆ ಇನ್ನೆರಡು ಹೊಸ ಪದಗಳು ಬಂತು ಇಲ್ಲಿ, ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್. ಓಕೆನಾ? ಸೊ ಇಲ್ಲಿ ಹೈಟ್ ಅನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರೆದ್ವಾ, ಕ್ಯಾರೆಕ್ಟರ್ ಅಂತ ಕರೆದ್ವಾ, ಅದರ ಎರಡು ಫಾರ್ಮ್ಸ್ಗಳನ್ನು ನಾವು ಟ್ರೇಟ್ಸ್ ಅಂತ ಹೇಳಿ ಕರೆದ್ವಾ. ಸೊ ಇಲ್ಲಿ ನಮಗೆ ಇನ್ನೊಂದು ಮುಖ್ಯವಾದ ಅಂಶ ನಾವು ಗಮನಿಸಬೇಕು. ನಮ್ಮಲ್ಲಿ ಇರುವಂಥ ಅಷ್ಟು ವೇರಿಯೇಷನ್ಸ್ಗಳು DNA ಇಂದ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತಲ್ವಾ? ಆ DNA ಅಲ್ಲಿ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗಳಂತ ಇರುತ್ತೆ. ಆ ಜೀನ್ಸ್ಗಳು, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ನ ನಾವು ಜೀನ್ಸ್ಗಳಂತ ಹೇಳಿ ಕರಿತೇವೆ. ಆ ಜೀನ್ಸ್ಗಳೇ ಈ ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೂ ಕಾರಣ. ಓಕೆನಾ? ನಮ್ಮಲ್ಲಿ ಇರುವಂತಹ DNA ನಲ್ಲಿ ಇರುವಂತಹ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ನಾವೇನಂತ ಹೇಳಿ ಕರಿತೇವೆ? ಜೀನ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಒಂದು ಜೀನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ರೈಟ್? ಅದೇ ರೀತಿ ಆ ಕ್ಯಾರೆಕ್ಟರ್ ಎರಡು ಫಾರ್ಮ್ಸ್ ನಲ್ಲಿ ಇರುತ್ತಲ್ವಾ, ಟಾಲ್ ಹಾಗೂ ಡ್ವಾರ್ಫ್. ಓಕೆನಾ? ಇದು ಒಂದು ಎರಡು ಫಾರ್ಮ್ ಆಫ್ ಒನ್ ಕ್ಯಾರೆಕ್ಟರ್, ಹೈಟ್. ಅದೇ ರೀತಿ ಈ ಜೀನ್ ನಲ್ಲಿ ಕೂಡ ಎರಡು ಫಾರ್ಮ್ಸ್ ಇರುತ್ತೆ. ಓಕೆನಾ? ಅದನ್ನ ನಾವು ಒಂದು ಡಾಮಿನೆಂಟ್ ಜೀನ್, ಡಾಮಿನೆಂಟ್. ಓಕೆನಾ? ನಾನು ಇಲ್ಲಿ ಬರೀಲ್ಲ, ಕೆಳಗಡೆ ಬರೆದ್ಬಿಡ್ಲಾ? ಇಲ್ಲಿ ಬರೀತೀನಿ. ಓಕೆ? ಸೊ ಇಲ್ಲೇ ಬರೀತೀನಿ. ಓಕೆನಾ? ಡಾಮಿನೆಂಟ್ ಜೀನ್ ಹಾಗೂ ರಿಸೆಸಿವ್ ಜೀನ್ ಅಂತ ಹೇಳಿ. ರಿಸೆಸಿವ್ ಜೀನ್. ಓಕೆ? ರಿಸೆಸಿವ್ ಜೀನ್ ಅಂತ ಹೇಳಿ. ಓಕೆನಾ? ಸೊ ಆ ಜೀನ್ ಅನ್ನೋದು ನಮಗೆ ಆ ಎರಡು ರೀತಿಯಲ್ಲಿ ಕಂಡು ಬರುತ್ತೆ, ಒಂದು ಡಾಮಿನೆಂಟ್ ಫಾರ್ಮ್ ನಲ್ಲಿ, ಇನ್ನೊಂದು ರಿಸೆಸಿವ್ ಫಾರ್ಮ್ ನಲ್ಲಿ. ಓಕೆನಾ? ಉದಾಹರಣೆಯಾಗಿ ನೀವು ಹೈಟ್ ಅನ್ನ ಈಗ ಕ್ಯಾರೆಕ್ಟರ್ ಆಗಿ ತಗೊಳ್ಳಿ. ಸೊ ಹೈಟ್ ಅನ್ನೋದು ಒಂದು ಜೀನಿಂದ ಕಾಸ್ ಆಗಿದೆ. ಈ ಟಾಲ್ ಅನ್ನೋದು ಇದೆಯಲ್ಲ, ಈ ಟಾಲ್ ಅನ್ನೋದು ಡಾಮಿನೆಂಟ್ ಜೀನಿಂದ ಆಗಿದೆ. ಈ ಡ್ವಾರ್ಫ್ ಅನ್ನೋದು ರಿಸೆಸಿವ್ ಜೀನಿಂದ ಆಗಿದೆ ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ಈ ಡಾಮಿನೆಂಟ್ ಅಥವಾ ರಿಸೆಸಿವ್ ಫಾರ್ಮ್ಸ್ ಆಫ್ ಜೀನ್ ಅನ್ನ ನಾವು ಅಲೀಲ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಅಲೀಲ್ಸ್. ಓಕೆನಾ? ಈ ಪದ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ, ಬಟ್ ನಿಮಗೆ
ಇದು ಮುಖ್ಯವಾಗುತ್ತೆ ನಿಮಗೆ. ಏನೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಷ್ಟು ನೀವು ಹೈಯರ್ ಕ್ಲಾಸಸ್ನಲ್ಲಿ ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ, ಸ್ವಲ್ಪ ಹೆರಿಡಿಟಿ ಚಾಪ್ಟರ್ ಅನ್ನೋದು ಸ್ವಲ್ಪ ನಿಮಗೆ ಹೊಸ ಚಾಪ್ಟರ್ ಆಗಿರೋದ್ರಿಂದ ನೀವು ತುಂಬ ಗಮನ ಇಟ್ಟು ಈ ಚಾಪ್ಟರ್ನ ಕಲಿಬೇಕಪ್ಪ, ಸರಿನಾ? ಓಕೆ ಓಕೆ. ಸೊ ಜೀನ್ ಇದೆಯಾ, ಜೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಸೊ ದಟ್ ಜೀನ್ ಕ್ಯಾನ್ ಬಿ ಫೌಂಡ್ ಇನ್ ಟೂ ಫಾರ್ಮ್ಸ್. Just like one character can be found in two forms, that gene can also be found in two forms, one in dominant form, the other one is in recessive form, right? So ee forms galige ನಾವು alleles ಅಂತ ಹೇಳಿ ಕರೀತೇವೆ. So alleles are nothing but what? Alternative forms of genes. Okay na? Traits are nothing but what? Alternative forms of one particular character. ಸರಿನಾ? ನಿಮಗೆ ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಕೆಲವು ಟ್ರೇಟ್ಸ್ಗಳು ಬಿಕಾಸ್ ಆಫ್ ಡಾಮಿನೆಂಟ್ ಜೀನ್, ಕೆಲವು ಟ್ರೇಟ್ಸ್ಗಳು ಬಿಕಾಸ್ ಆಫ್ ರಿಸೆಸಿವ್ ಜೀನ್. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ನಮ್ಮಲ್ಲಿ ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಡಾಮಿನೆಂಟ್ ಜೀನ್ನ ಪ್ರೆಸೆನ್ಸ್ ಇಂದ ಆಗಿರುತ್ತವೆ ಅಥವಾ ಡಾಮಿನೆಂಟ್ ಜೀನ್ಗಳು ಇನ್ಹೆರಿಟ್ ಆಗಿರೋದ್ರಿಂದ ನಮಗೆ ಕಾಣಿಸುತ್ತವೆ. ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ರಿಸೆಸಿವ್ ಜೀನ್ಗಳು ಇನ್ಹೆರಿಟ್ ಆಗಿರೋದ್ರಿಂದ ನಮ್ಮಲ್ಲಿ ಕಾಣಿಸುತ್ತೆ ಅಂತ ಹೇಳಿ. ಅರ್ಥ ಆಗ್ತಿದೆಯಾ ನಿಮಗೆ? ಓಕೆ, ಸ್ವಲ್ಪ ನೀವು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಬಾರಿ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ, ಇನ್ನಷ್ಟು ಏನೋ ಕಾಮ್ ಆಗಿ ನೀವು ಕೇಳಬೇಕು, ಸರಿನಾ? ಓಕೆ, ಸೊ ಇದೇ ರೀತಿ ನಮ್ಮ ದೇಹದಲ್ಲಿ ಸಾಕಷ್ಟು ರೀತಿಯ ಇನ್ಹೆರಿಟೆಡ್ ಟ್ರೇಟ್ಸ್ಗಳನ್ನ ನೀವು ಗಮನಿಸಬಹುದು. ಓಕೆನಾ, ಸೊ ಅದರಲ್ಲಿ ಬಿಕಾಸ್ ಆಫ್ ಡಾಮಿನೆಂಟ್ ಜೀನ್ ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಫ್ರೀ ಇಯರ್ ಲೋಬ್ಸ್. ಓಕೆನಾ, ಅಥವಾ ಬ್ರೌನ್ ಐಸ್. ಓಕೆನಾ, ಸೊ ಬ್ರೌನ್ ಐಸ್ ಇಸ್ ಬಿಕಾಸ್ ಆಫ್ ಡಾಮಿನೆಂಟ್ ಜೀನ್, ಬ್ಲೂ ಐಸ್ ಇಸ್ ಬಿಕಾಸ್ ಆಫ್ ರಿಸೆಸಿವ್ ಜೀನ್. ಓಕೆನಾ, ಸೊ ಅದೇ ರೀತಿ ನಮ್ಮಲ್ಲಿ ಕಂಡು ಬರುವಂತಹ ಕರ್ಲಿ ಹೇರ್ ಇಸ್ ಬಿಕಾಸ್ ಆಫ್ ಡಾಮಿನೆಂಟ್ ಜೀನ್, ಸ್ಟ್ರೇಟ್ ಹೇರ್ ಇಸ್ ಬಿಕಾಸ್ ಆಫ್ ರಿಸೆಸಿವ್ ಜೀನ್, ರೈಟ್? ಸೊ ಆ ರೀತಿ ಸಾಕಷ್ಟು ರೀತಿಯ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ನಮ್ಮಲ್ಲಿ ಕಂಡು ಬರುತ್ತವೆ. ಓಕೆನಾ, ಟಂಗ್, ಇವಾಗ ನಿಮ್ಮಲ್ಲಿ ನಾಲಿಗೆ ಇದ್ರೆ ಈ ನಾಲಿಗೆಯನ್ನು ಈ ರೀತಿ ಮಡಚುವ ಕೆಪಾಸಿಟಿ ಇದ್ರೆ ದಟ್ ಈಸ್ ಬಿಕಾಸ್ ಆಫ್ ಡಾಮಿನೆಂಟ್ ಜೀನ್. ಈ ನಾಲಿಗೆಯನ್ನು ನೀವು ಈ ರೀತಿ ಒಂದು ಸರ್ಕ್ಯುಲರ್ ರೀತಿ ಮಡಚೋಕ್ಕಾಗಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ರಿಸೆಸಿವ್ ಜೀನ್, ಲೈಕ್ ದಿಸ್. ಓಕೆ, ಕಾಣಿಸ್ತಾ ಇದೆಯಾ? ಓಕೆ, ಟ್ರೈ ಮಾಡಿ ನೀವು, ರೈಟ್? ಓಕೆ, ಸೊ ಈ ರೀತಿಯಾದ ಸಾಕಷ್ಟು ರೀತಿಯ ಇನ್ಹೆರಿಟೆಡ್ ಟ್ರೇಟ್ಸ್ಗಳನ್ನು ನಾವು ನಮ್ಮಲ್ಲಿ ಗಮನಿಸಬಹುದು. ಟ್ರೇಟ್ ಮತ್ತು ಕ್ಯಾರೆಕ್ಟರ್ಗಿರುವ ವ್ಯತ್ಯಾಸ, ಅಲೀಲ್ಸ್ ಮತ್ತು ಜೀನ್ಸ್ಗಳಿಗಿರುವ ವ್ಯತ್ಯಾಸ ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ತುಂಬ ಸಿಂಪಲ್ ಅಪ್ಪ. ಓಕೆನಾ, ಸೊ ಈ ರೀತಿ ಗ್ರೆಗರ್ ಜಾನ್ ಮೆಂಡೆಲ್ ಅವರು ತಮ್ಮ ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡುವಾಗ ಅವರು ಸಾಕಷ್ಟು ಕ್ರಾಸ್ ಬ್ರೀಡಿಂಗನ್ನು ಮಾಡ್ತಾರೆ. ಓಕೆನಾ, ಅವ್ರೇನು ಮಾಡ್ತಾರೆ, ನಾನು ಆಲ್ರೆಡಿ ಹೇಳಿದೆ, ತುಂಬ ವೆರೈಟೀಸ್ಗಳನ್ನು ಗಮನಿಸ್ತಾರೆ. ಟಾಲ್ ಪ್ಲಾಂಟ್ಸ್ಗಳು, ಡ್ವಾರ್ಫ್ ಪ್ಲಾಂಟ್ಸ್ಗಳು, ಕೆಲವು ಸೀಡ್ ಸ್ಟ್ರಕ್ಚರ್ಸ್ಗಳು ರೌಂಡ್ ಆಗಿರುತ್ತೆ, ಕೆಲವು ಸೀಡ್ ಸ್ಟ್ರಕ್ಚರ್ಸ್ಗಳು ರಿಂಕಲ್ಡ್ ಆಗಿರುತ್ತೆ, ಕೆಲವು ಫ್ಲವರ್ಸ್ಗಳು ವೈಟ್ ಫ್ಲವರ್ನ ಬಿಡ್ತಾ ಇರ್ತವೆ, ಕೆಲವು ಪ್ಲಾಂಟ್ಗಳು ಪರ್ಪಲ್ ಕಲರ್ ಫ್ಲವರ್ಸ್ನ ಬಿಡ್ತಾ ಇರ್ತವೆ, ರೈಟ್? ಸೊ ಈ ರೀತಿಯಾದ ಸಾಕಷ್ಟು ವೇರಿಯೇಷನ್ಸ್ಗಳು ನ್ಯಾಚುರಲ್ ಆಗಿ ಅವು ವೈಲ್ಡ್ ವೆರೈಟಿಯಲ್ಲಿ ಇದ್ದಂಥ ವೇರಿಯೇಷನ್ಸ್ಗಳು ಅದು, ಸರಿನಾ? ಸೊ ಆ ವೇರಿಯೇಷನ್ಸ್ಗಳನ್ನ ತಗೊಂಡು ಅವರು ಕ್ರಾಸ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಮೊದಲು ಅವ್ರು ಏನು ಮಾಡ್ತಾರೆ, ಟಾಲ್ ಹಾಗೂ ಡ್ವಾರ್ಫ್ ಪ್ಲಾಂಟ್ಗಳನ್ನು ಅವರು ಕ್ರಾಸ್ ಮಾಡ್ತಾರೆ. ಓಕೆನಾ, ಹೀಗೆ ಒಂದು ಟಾಲ್ ಪ್ಲಾಂಟ್ ಮತ್ತೆ ಒಂದು ಡ್ವಾರ್ಫ್ ಪ್ಲಾಂಟ್ನ ಕ್ರಾಸ್ ಮಾಡಿ ಒಂದು ಆಫ್ ಸ್ಪ್ರಿಂಗ್ ಅನ್ನ, ಒಂದು ಪ್ರೋಜನಿಯನ್ನ ಪ್ರೊಡ್ಯೂಸ್ ಮಾಡಿದಾಗ ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಟಾಲ್ ಪ್ಲಾಂಟ್ ಇದೆ, ಡ್ವಾರ್ಫ್ ಪ್ಲಾಂಟ್ ಇದೆ, ಅವೆರಡರ ಕ್ರಾಸಿಂಗ್ ಇಂದ ನಮಗೆ ಮೀಡಿಯಂ ಹೈಟ್ ಪ್ಲಾಂಟ್ ಬರಬೇಕಲ್ವಾ? ಹೌದಲ್ವಾ? ಟೆಕ್ನಿಕಲಿ ನಾವು ಹಿಂಗೆ ಗೆಸ್ ಮಾಡಿದ್ರೆ ಲಾಜಿಕಲಿ ನಮಗೆ ಟಾಲ್ ಮತ್ತೆ ಡ್ವಾರ್ಫ್ ಪ್ಲಾಂಟ್ ಎರಡು, ಒಂದು ಉದ್ದವಾಗಿರೋ ಪ್ಲಾಂಟು, ಒಂದು ಗಿಡ್ಡದಾಗಿರೋ ಪ್ಲಾಂಟು, ಕುಳ್ಳದಾಗಿರೋ ಪ್ಲಾಂಟು, ಇವೆರಡನ್ನ ಕ್ರಾಸ್ ಮಾಡಿ ಒಂದು ಆಫ್ ಸ್ಪ್ರಿಂಗ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅನ್ನುವಾಗ ನಮಗೆ ಅಲ್ಲಿ ಮೀಡಿಯಂ ಹೈಟ್ ಪ್ಲಾಂಟ್ ಬರಬೇಕು ಅನ್ನೋದು ನಮ್ಮ ಲಾಜಿಕ್, ಹೌದಲ್ವಾ? ಆದರೆ ಹಂಗಾಗಲ್ಲ. ಅಲ್ಲಿ ಏನಾಗುತ್ತೆ ಗೊತ್ತಾ, ಈ ಟಾಲ್ ಮತ್ತೆ ಡ್ವಾರ್ಫ್ ಪ್ಲಾಂಟ್ ಎರಡನ್ನೂ ಅವ್ರು ಕ್ರಾಸ್ ಮಾಡಿದಾಗ ಮತ್ತೆ ಅವರಿಗೆ ಟಾಲ್ ಪ್ಲಾಂಟ್ಗಳೇ ಸಿಗುತ್ತೆ. ಓಕೆನಾ, ಅವಾಗ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಹೇಗೆ ಇದು ಅಂತ. ಓಕೆನಾ, ಮತ್ತೆ ಸ್ಟಡಿ ಮಾಡ್ತಾರೆ. ಓಕೆನಾ, ಮತ್ತೆ ಆ ಟಾಲ್ ಪ್ಲಾಂಟ್ಸ್ಗಳಿರುತ್ತಲ್ಲ, ಈ ಫಸ್ಟ್ ಜನರೇಷನ್ F1 ಅಂತ ನಾನು ಬರೀತಾ ಇದ್ದೀನಿ ಇಲ್ಲಿ, ಈ ಫಸ್ಟ್ ಜನರೇಷನ್ ಬಂದಂಥ ಆಫ್ ಸ್ಪ್ರಿಂಗ್ಸ್ಗಳಿಂದ ಮತ್ತೆ ಕ್ರಾಸ್ ಬ್ರೀಡ್ ಮಾಡ್ತಾರೆ. ಓಕೆನಾ, ಮತ್ತೆ ಕ್ರಾಸ್ ಬ್ರೀಡ್ ಮಾಡಿ ಇಲ್ಲಿ ಟಾಲ್ ಪ್ಲಾಂಟ್ಸ್ಗಳಿರುತ್ತಲ್ಲ, ಇಲ್ಲಿ ಫಸ್ಟ್ ಜನರೇಷನ್ನಲ್ಲಿ ಬಂದಂಥ ಟಾಲ್ ಪ್ಲಾಂಟ್ಸ್ಗಳು, ಎರಡು ಟಾಲ್ ಪ್ಲಾಂಟ್ಸ್ಗಳನ್ನು ತಗೊಂಡು ಮತ್ತೆ ಕ್ರಾಸ್ ಬ್ರೀಡ್ ಮಾಡ್ತಾರೆ. ಸೊ ಅದಾದ ನಂತರ
ಸೆಕೆಂಡ್ ಜನರೇಷನ್ ಅಲ್ಲಿ ಅವ್ರಿಗೆ, ಸೆಕೆಂಡ್ ಜನರೇಷನ್ F2 ಜನರೇಷನ್ ಅಲ್ಲಿ ಅವ್ರಿಗೆ 3 ಟಾಲ್ ಪ್ಲಾಂಟ್ಸ್ಗಳು ಕಾಣಿಸುತ್ತವೆ. ಓಕೆನಾ, 3 ಟಾಲ್. ಓಕೆನಾ, 3 ಟಾಲ್. ಓಕೆ, 3 ಟಾಲ್ ಬಂತು, 1 ಡ್ವಾರ್ಫ್ ಬಂತು. ಓಕೆ, ಇಲ್ಲಿ ನೋಡಿ ಗಮನಿಸಿ, ಟಾಲ್ ಮತ್ತೆ ಡ್ವಾರ್ಫ್ ಪ್ಲಾಂಟ್, ಪ್ಯೂರ್ ವೆರೈಟಿ ಟಾಲ್ ಪ್ಲಾಂಟ್ ಮತ್ತೆ ಪ್ಯೂರ್ ವೆರೈಟಿ ಡ್ವಾರ್ಫ್ ಪ್ಲಾಂಟ್ ನ ಅವರು ಕ್ರಾಸ್ ಮಾಡ್ತಾರೆ. ಫಸ್ಟ್ ಜನರೇಷನ್ ಅಲ್ಲಿ ಎಲ್ಲಾ ಟಾಲ್ ಪ್ಲಾಂಟ್ಸ್ಗಳು ಬರುತ್ತವೆ. ಅದಾದ ನಂತರ ಫಸ್ಟ್ ಜನರೇಷನ್ ಮತ್ತೆ ಕ್ರಾಸ್ ಬ್ರೀಡ್ ಮಾಡಿ ಸೆಕೆಂಡ್ ಜನರೇಷನ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ 3 ಟಾಲ್ ಪ್ಲಾಂಟ್ಸ್ಗಳು ಕಾಣಿಸುತ್ತವೆ, 1 ಡ್ವಾರ್ಫ್ ಪ್ಲಾಂಟ್ಗಳು ಬರುತ್ತೆ. ಸೊ ಇದರ ಅರ್ಥ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ಗಳು 2 ಫಾರ್ಮ್ ನಲ್ಲಿ ಅವೈಲೇಬಲ್ ಇದೆ ಅಂತ ಅರ್ಥ ಆಯ್ತಲ್ವಾ. ಅಂದ್ರೆ ಯಾವುದೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಯಾವುದೋ ಒಂದು ಜೀನು ಎಕ್ಸ್ಪ್ರೆಸ್ ಆಗ್ತಾ ಇದೆ, ಇನ್ನೊಂದು ಜೀನು ಸಪ್ರೆಸ್ ಆಗಿದೆ. ಓಕೆನಾ, ಒಂದು ಜೀನು ಯಾವಾಗಲೂ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಇನ್ನೊಂದು ಜೀನು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ರು. ಓಕೆನಾ, ಸೊ ಹೀಗೆ ಯಾವ ಜೀನ್ ಯಾವಾಗಲೂ ಎಕ್ಸ್ಪ್ರೆಸ್ ಆಗುತ್ತೋ, ಓಕೆನಾ, ಅಂಥ ಜೀನನ್ನು ನಾವು ಡಾಮಿನೆಂಟ್ ಜೀನ್ ಅಂತ ಹೇಳಿ ಗುರುತಿಸಿದ್ವಿ. ಓಕೆನಾ, ಈ ಜೀನ್ ಅನ್ನೋ ಪದ ಗ್ರೆಗರ್ ಜಾನ್ ಮೆಂಡಲ್ ಅವರು ಕೊಟ್ಟಿದ್ದಲ್ಲ. ಓಕೆನಾ, ಸೊ ಈ ಜೀನ್ ಅನ್ನೋ ಪದ ನಮಗೆ ಲೇಟರ್ ಆಗಿ ಇತ್ತೀಚಿನ ದಿನ ಏನು ಲೇಟರ್ ಜಾನ್ ಮೆಂಡಲ್ ಆದ ನಂತರ ನಮಗೆ ಬಳಕೆಗೆ ಬಂದಿದ್ದು. ಓಕೆನಾ, ಸೊ ಗ್ರೆಗರ್ ಜಾನ್ ಮೆಂಡಲ್ ಅವರು ಜೀನ್ ಅನ್ನೋ ಪದವನ್ನು ಬಳಸಿರಲಿಲ್ಲ. ಓಕೆನಾ, ಅವರು ಜಸ್ಟ್ ಕಾಪೀಸ್ ಅಂತ ಹೇಳಿ ಬಳಸಿದ್ರು. ಓಕೆನಾ, ಸೊ ನಾವು ಜೀನ್ ಅನ್ನೋ ಪದವನ್ನು ಈಗ ಪ್ರಸ್ತುತ ದಿನಗಳಲ್ಲಿ ಬಳಸ್ತೀವಿ. ಸೊ ನಾನಲ್ಲಿ ಜೀನ್ ಅನ್ನೋ ಪದನೇ ಬಳಸ್ತೇನೆ, ಸರಿನಾ. ಓಕೆ, ಸೊ ಇಲ್ಲಿ ಒಂದು ಅರ್ಥ ಆಯ್ತು ಏನಪ್ಪ, ಯಾವುದೋ ಒಂದು ಜೀನ್ ಯಾವಾಗಲೂ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಗಳು. ಇನ್ಯಾವುದೋ ಒಂದು ಜೀನ್ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಓಕೆನಾ, ಸೊ ಅಂತ ಜೀನ್, ಯಾವ ಜೀನ್ ಯಾವಾಗಲೂ ಎಕ್ಸ್ಪ್ರೆಸ್ ಆಗುತ್ತೋ ಅಂತ ಜೀನನ್ನು ನಾವು ಡಾಮಿನೆಂಟ್ ಜೀನ್ ಅಂತ ಹೇಳಿ ಕರೆದ್ವಿ. ಓಕೆನಾ, ಡಾಮಿನೆಂಟ್ ಜೀನ್. ಓಕೆನಾ, ಡಾಮಿನೆಂಟ್ ಜೀನ್, ದ ಜೀನ್ ವಿಚ್ ಎಕ್ಸ್ಪ್ರೆಸಸ್ ಓವರ್ ರಿಸೆಸಿವ್ ಜೀನ್ or which suppresses the characteristic features of other gene and express. ಓಕೆನಾ, ಯಾವ ಜೀನು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ಓಕೆ, ಅಂತ ಜೀನ್ ಅನ್ನು ನಾವು ರಿಸೆಸಿವ್ ಜೀನ್ ಅಂತ ಹೇಳಿ ಕರೆದ್ವಿ. ರಿಸೆಸಿವ್ ಜೀನ್. ಓಕೆನಾ, ರಿಸೆಸಿವ್ ಜೀನ್ ಅಂತ ಹೇಳಿ ಕರೆದ್ವಿ. ಓಕೆನಾ, ಸೊ ಇಲ್ಲಿ ಜೀನ್ಸ್ಗಳಲ್ಲಿ ಎರಡು ವಿಧಗಳಿದೆ ಅಂತ ಗೊತ್ತಾಯ್ತಾ ನಿಮಗೆ. ಟಾಲ್ ಜೀನ್ ಅಂದ್ರೆ ಡಾಮಿನೆಂಟ್ ಜೀನ್ಸ್ ಅಂತ ಇರುತ್ತೆ, ರಿಸೆಸಿವ್ ಜೀನ್ಸ್ ಅಂತ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತಲ್ಲ. ಸೊ ಅವರು ಕಂಡಕ್ಟ್ ಮಾಡಿದಂಥ ಎಕ್ಸ್ಪೆರಿಮೆಂಟ್ ಅನ್ನ ಇನ್ನೊಂದು ಸರ್ತಿ ಮತ್ತೆ ನಾವು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ, ಫಸ್ಟ್ ಈ ಕ್ರಾಸ್ಗೆ ನಾವು ಮಾನೋಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ಗ್ರೆಗರ್ ಜಾನ್ ಮೆಂಡಲ್ ಅವರು ಇಲ್ಲಿ ಕೇವಲ ಒಂದೇ ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಬಳಸ್ಕೊಂಡು ಕ್ರಾಸ್ ಮಾಡ್ತಾ ಇದ್ದಾರೆ. ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್. ಯಾವುದು? ಹೈಟ್ ಅನ್ನುವ ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಹೈಟ್ ನಲ್ಲಿ ನಮಗೆ 2 ಫಾರ್ಮ್ಸ್ಗಳಿದೆ, ಟ್ರೇಟ್ಸ್, 2 ಟ್ರೇಟ್ಸ್ಗಳಿದೆ. ಯಾವ್ಯಾವ್ದು? ಟಾಲ್ ಅಂಡ್ ಡ್ವಾರ್ಫ್. ಕ್ಯಾರೆಕ್ಟರ್ ಒಂದೇ, ಹೈಟ್ ಈಸ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಆ ಹೈಟ್ ನಲ್ಲಿ ನಮಗೆ 2 ಫಾರ್ಮ್ಸ್ಗಳಿದೆ. ಟಾಲ್ನೆಸ್ ಅನ್ನೋದು ಒಂದು ಫಾರ್ಮ್, ಡ್ವಾರ್ಫ್ನೆಸ್ ಅನ್ನೋದು ಒಂದು ಫಾರ್ಮ್. ಸೊ ಈ ರೀತಿಯ ಈ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಬಳಸ್ಕೊಂಡು ಅವರು ಕ್ರಾಸ್ ಮಾಡೋದ್ರಿಂದ, ಸೊ ಇಲ್ಲಿ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಯೂಸ್ ಆಗಿದ್ರಿಂದ ಇದನ್ನ ನಾವು ಮಾನೋಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ. ಓಕೆನಾ, ಮಾನೋ ಅಂತ ಹೇಳಿದ್ರೆ ಸಿಂಗಲ್, ಓಕೆನಾ, ಹೈಬ್ರಿಡ್ ಅಂದ್ರೆ 2 ಕಾಂಬಿನೇಷನ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ. ಓಕೆನಾ, ಮಾನೋಹೈಬ್ರಿಡ್ ಕ್ರಾಸ್. ಓಕೆನಾ, ಕ್ರಾಸ್ ಅಂತ ಹೇಳಿದ್ರೆ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ಬಳಸ್ಕೊಂಡು ನೀವು ಕ್ರಾಸ್ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಮಾನೋಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ, ಯೂಸಿಂಗ್ ಒನ್ ಪರ್ಟಿಕ್ಯುಲರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್. ಸರಿನಾ? ಓಕೆ, ಸೊ ಅವರು ಕಂಡಕ್ಟ್ ಮಾಡಿದಂಥ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಇನ್ನಷ್ಟು ಸರಳವಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ, ಸೊ ಇಲ್ಲಿ ನೀವು ಗಮನಿಸಿ. ಓಕೆನಾ, ಸೊ ನಮಗಿಲ್ಲಿ ಗೊತ್ತಾಯ್ತು ಟಾಲ್ ಜೀನ್ ಅಂತ ಇದೆ ಹಾಗೂ ಡ್ವಾರ್ಫ್ ಜೀನ್ ಅಂತ ಇದೆ ಅಂತ ಹೇಳಿ. ಓಕೆನಾ, ಬಟ್ ಈ ಜೀನ್ಗಳನ್ನ ನೀವು ನೋಡಿದ ತಕ್ಷಣ ಗುರ್ತಿಡಿಯೋಕ್ಕಾಗಲ್ಲ ಅಲ್ವಾ. ಉದಾಹರಣೆಗೆ ನೀವು ಯಾವುದೋ ಒಂದು ಸಸ್ಯವನ್ನು ನೋಡ್ತೀರಾ, ಅದು ತುಂಬ ಟಾಲ್ ಆಗಿದೆ ಅಂತ ಮಾತ್ರಕ್ಕೆ ಅದರೊಳಗಡೆ ಯಾವ ಜೀನ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ. ಫಸ್ಟ್ ಅದರ ಮಾರ್ಫಾಲಜಿ ನೋಡಿ ನೀವು ಅದನ್ನು ಐಡೆಂಟಿಫೈ ಮಾಡ್ತೀರಾ. ಓಕೆ, ಇದ್ರ ಮಾರ್ಫಾಲಜಿ ಹೊರ ರಚನೆ ಹೀಗಿದೆ ಅಂತ ಹೇಳಿದ್ರೆ ಇದು ಮೋಸ್ಟ್ ಪ್ರಾಬಬ್ಲಿ ಡಾಮಿನೆಂಟ್ ಜೀನಿಂದನೇ ಆಗಿರಬೇಕು ಅಂತ ಹೇಳಿ ಐಡೆಂಟಿಫೈ ಮಾಡ್ತೀರಲ್ವಾ. ಸೊ ಹಾಗೆ, ಸೊ ಇಲ್ಲಿ ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ ನಾನು ಬರಿತಾ ಇದ್ದೀನಿ. ಮೊದಲು ಫಿನೋಟೈಪ್, ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್, ಟಾಲ್ ಪ್ಲಾಂಟ್ಸ್. ಓಕೆನಾ, ನಿಮ್ಗೆ ಕಾಣಿಸ್ತಾ ಇದೆಯಾ? ಇದು ಪಿಂಕ್ ಅಲ್ಲಿ ಬರಿಲ್ಲ, ಪಿಂಕ್ ಮಾಡ್ಬೇಡ. ಓಕೆ, ಪಿಂಕ್. ಓಕೆ, ಮೊದಲು ಟಾಲ್ ಪ್ಲಾಂಟ್ಸ್ ಕ್ರಾಸ್ಡ್ ವಿತ್
ಡ್ವಾರ್ಫ್ ಪ್ಲಾಂಟ್. ಓಕೆನಾ. ಸೊ ಇದು ಅವುಗಳ ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು. ಓಕೆನಾ. ಸೊ ಈಗ ಈ ಟಾಲ್ ಪ್ಲಾಂಟ್ಸ್ ಅಲ್ಲಿ ನಾವು ಯಾವ ಜೀನ್ ಇದೆ ಅಂತ ತಿಳ್ಕೊಳ್ಳೋಣ. ಕ್ಯಾಪಿಟಲ್ ಟಿ ಅನ್ನುವ ಒಂದು ಡಾಮಿನೆಂಟ್ ಜಿ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ. ಡಾಮಿನೆಂಟ್ ಜಿ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ. ಕ್ಯಾಪಿಟಲ್ ಟಿ. ಓಕೆನಾ. ಕ್ಯಾಪಿಟಲ್ ಟಿ ಆ್ಯಂಡ್ ಕ್ಯಾಪಿಟಲ್ ಟಿ. ಇಲ್ಲಿ ನಾನು ಎರಡು ಟಿಗಳನ್ನು ನಾನು ಬರಿತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಗ್ಯಾಮೆಟ್ನಲ್ಲಿ ಸಾಮಾನ್ಯವಾಗಿ 2 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತಲ್ವಾ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಝೈಗೋಟ್ನಲ್ಲಿ ನಮ್ಮಲ್ಲಿ ಎಷ್ಟು ಪೇರ್ ಆಫ್ ಕ್ರೋಮೋಸೋಮ್ಸ್ ಇದೆ? 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಇದೆ, ಅಥವಾ 46 ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಲ್ವಾ. ಸೊ ಒಂದು ಝೈಗೋಟ್ನಲ್ಲಿ ನಮಗೆ ಆಲ್ವೇಸ್ 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ 23 ಪೇರ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು? 46. ರೈಟ್. ಸೊ ಅದೇ ರೀತಿ ಅಲ್ಲಿ ನಮಗೆ ಸೆಕ್ಸ್ ಕ್ರೋಮೋಸೋಮ್ಸ್ನಲ್ಲಿ ಹ್ಯೂಮನ್ಸ್ನಲ್ಲಿ XY ಇರುತ್ತೆ, ಫಿಮೇಲ್ಸ್ನಲ್ಲಿ XX ಇರುತ್ತೆ. ಈ ಕಾನ್ಸೆಪ್ಟನ್ನು ಕೂಡ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ರೀತಿಯಾಗಿ ಕನ್ಸಿಡರ್ ಮಾಡಿದ್ರೆ ಓಕೆನಾ, ಇಲ್ಲಿ ಟಾಲ್ನಲ್ಲಿ ಕ್ಯಾಪಿಟಲ್ ಟಿ ಎನ್ನುವ ಒಂದು ಡಾಮಿನೆಂಟ್ ಜಿ ಇದೆ ಅಂತ ತಿಳ್ಕೊಳ್ಳೋಣ. ಡ್ವಾರ್ಫ್ನಲ್ಲಿ ನಮಗೆ ಸ್ಮಾಲ್ ಟಿ ಅನ್ನುವ ಒಂದು ಜೀನ್ ಇದೆ ಅಂತ ತಿಳ್ಕೊಳ್ಳೋಣ, ಅಥವಾ ಅಲ್ಲೀಲ್ ಅಂತನಾದರೂ ಕರೀರಿ ನೀವು. ಓಕೆನಾ. ಜೀನ್ ಪದವನ್ನು ನಾನು ಬಳಸ್ತಾ ಇದ್ದೀನಿ. ರೈಟ್. ಸೊ ಇಲ್ಲಿ ಏನಾಗುತ್ತೆ, ಮೊದಲು ಫಸ್ಟ್ ಓಕೆನಾ, ನಾನು ಇದನ್ನು ಈ ಎಕ್ಸ್ಪ್ಲನೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ, ಆದರೂ ನಾನು ನಿಮಗೆ ಬರೀತಾ ಇದ್ದೀನಿ. ಫಸ್ಟು ಗ್ಯಾಮೆಟ್ಸ್ ಫಾರ್ಮ್ ಆಗುವಾಗ ಈ ಜೀನ್ಸ್ಗಳು ಅಥವಾ ಅಲೀಲ್ಸ್ಗಳು ಸಪರೇಟ್ ಆಗುತ್ತೆ. ಇದನ್ನೇ ನಾವು ಲಾ ಆಫ್ ಸೆಗ್ರಿಗೇಷನ್ ಅಂತ ಕೂಡ ಕರಿತೇವೆ. ಓಕೆನಾ. ಲಾ ಆಫ್ ಸೆಗ್ರಿಗೇಷನ್. ಓಕೆನಾ. ಲಾ ಆಫ್ ಸೆಗ್ರಿಗೇಷನ್ ಅಂತ ಕೂಡ ಕರಿತೇವೆ. ಓಕೆನಾ. ಸೊ ಇಲ್ಲಿ ಒಂದು ಗ್ಯಾಮೆಟ್ ಫಾರ್ಮ್ ಆಯ್ತಲ್ಲಪ್ಪ. ಇವಾಗ ನೀವು ಮಿಯೋಸಿಸ್ ಅಂತ ಹೇಳಿ ಕಲ್ತ್ರಲ್ಲ, ರಿಪ್ರೊಡಕ್ಷನ್ ಆಗುವಾಗ ಗ್ಯಾಮೆಟ್ಸ್ ಕ್ರೋಮೋಸೋಮ್ಸ್ಗಳು ನಂಬರ್ ರಿಡಕ್ಷನ್ ಆಗೋದಕ್ಕೆ ಮಿಯೋಸಿಸ್ ಆಗುತ್ತೆ. ಓಕೆನಾ. ಸೊ ಅಲ್ಲಿ ಕೇವಲ 23 ಪೇರ್ ಹೋಗುತ್ತೆ, 1 ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ. ಹೌದಲ್ವಾ. ಐದರ್ X ಆರ್ Y ಇನ್ ಕೇಸ್ ಆಫ್ ಮೇಲ್, X ಇನ್ ಕೇಸ್ ಆಫ್ ಫಿಮೇಲ್ ಅಲ್ವಾ. ಸೊ ನಿಮಗೆ ಕನ್ಫ್ಯೂಸಿಂಗ್ ಅಂತ ಅನ್ನಿಸ್ತಾ ಇದ್ರೆ ಇನ್ನೊಮ್ಮೆ ಈ ವಿಡಿಯೋನ ನೋಡಿ ಪ್ಲೀಸ್. ಓಕೆ. ಸೊ ಇಲ್ಲಿ ಏನಾಗ್ತಾ ಇದೆಯಪ್ಪ, ಗ್ಯಾಮೆಟ್ಸ್ ಫಾರ್ಮ್ ಆದಾಗ ಈ ಜೀನ್ಸ್ಗಳು ಸೆಗ್ರಿಗೇಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈಗ F1 ಜನರೇಷನ್ನಲ್ಲಿ ಇವಾಗ ಫಸ್ಟ್ ಜನರೇಷನ್ ಪ್ರೋಜನಿ ಬರುತ್ತೆ. ಪಾಸಿಬಿಲಿಟೀಸ್ ಅಪ್ಪ, ಇದು ಅಷ್ಟೇ ಪಾಸಿಬಿಲಿಟೀಸು. ಓಕೆನಾ. F1. ಸೊ ಇಲ್ಲಿ ಇ ಟಿ ಮತ್ತು ಇ ಟಿ ಫ್ಯೂಸ್ ಆಗೋ ಚಾನ್ಸಸ್ಗಳಿರುತ್ತೆ. ಹೌದಲ್ವಾ. ಹಾಗೆ ಇಲ್ಲೊಂದು ಮತ್ತು ಇಲ್ಲೊಂದು, ಈ ಎರಡು ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗೋ ಚಾನ್ಸಸ್ಗಳಿರುತ್ತೆ. ಅಥವಾ ಇ ಟಿ ಕ್ಯಾನ್ ಗೋ ಅಂಡ್ ಬೈಂಡ್ ವಿತ್ ದಿಸ್ ಟಿ. ರೈಟ್. ದ ಸೇಮ್ ವೇ ದಿಸ್ ಟಿ ಕ್ಯಾನ್ ಗೋ ಅಂಡ್ ಬೈಂಡ್ ವಿತ್ ದಿಸ್ ಟಿ ಅಂತ ಅನ್ಕೊಳ್ಳೋಣ. ನಾನಿಲ್ಲಿ ಟಿ ಅನ್ನೋ ಪದಗಳನ್ನ ಬಳಸ್ತಾ ಇದ್ದೀನಿ, ಅದರ ಹತ್ರ ಜೀನು. ಓಕೆನಾ. ಸೊ ಇಲ್ಲಿ F1 ಜನರೇಷನ್ನಲ್ಲಿ ಎಲ್ಲ ಪ್ಲಾಂಟ್ಗಳು ಟಾಲ್ ಆಗಿರ್ತವೆ. ಓಕೆನಾ. ಆಲ್ ಆರ್ ಟಾಲ್ ಪ್ಲಾಂಟ್ಸ್ ಅಪ್ಪ ಇಲ್ಲಿ F1 ಜನರೇಷನ್. ಯಾಕೆ ಅಂತ ಹೇಳಿ, ಬಿಕಾಸ್ ಯು ಸಿ ದೆರ್ ಇಸ್ ಅ dominant gene here, capital T is there everywhere, and because of the presence of this dominant gene, the recessive gene is being suppressed. ಆ recessive gene ಅನ್ನೋದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ಸೊ ಯಾವಾಗಲೂ ಡಾಮಿನೆಂಟ್ ಜೀನ್ ಇದ್ರೆ ಓನ್ಲಿ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆನಾ. ಸೊ ವೆದರ್ ಇಟ್ ಈಸ್ ವಿತ್ ದ ಅದರ್ ಜೀನ್, ಅದರ್ ಫಾರ್ಮ್ ಆಫ್ ಜೀನ್, ಆರ್ ವಿತ್ ದ ಸೇಮ್ ಕೈಂಡ್ ಆಫ್ ಜೀನ್. ಓಕೆನಾ. ಸೊ ಅದನ್ನು ನಾವು ಹೋಮೋಝೈಗಸ್ ಕಂಡೀಷನ್ ಅಥವಾ ಹೆಟಿರೋಝೈಗಸ್ ಕಂಡೀಷನ್ ಅಂತ ಕೂಡ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಜಾಸ್ತಿ ಪದಗಳನ್ನು ನಾನು ಬಳಸ್ತಾ ಇದ್ದೀನಿ. ಓಕೆನಾ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಜನರೇಷನ್ನಲ್ಲಿ ಅವರು ಎಲ್ಲ ಟಾಲ್ ಪ್ಲಾಂಟ್ಸ್ಗಳನ್ನು ಗಮನಿಸ್ತಾರೆ. ಓಕೆನಾ. ಅದಾದ ನಂತರ ಸೆಕೆಂಡ್ ಜನರೇಷನ್ನ ಮತ್ತೆ ಕ್ರಾಸ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಇನ್ನೊಂದು ಸ್ಲೈಡ್ನ ನಾನು ಆ್ಯಡ್ ಮಾಡ್ತೇನೆ. ಓಕೆನಾ. ಫೈನ್. ಸೊ ಇಲ್ಲಿ ನಿಮಗೆ ಇನ್ನೊಂದು ಸ್ಲೈಡ್ನಲ್ಲಿ ನೀವು ಗಮನಿಸಿ. ಫಸ್ಟ್ ಜನರೇಷನ್ಲಿ ಯಾವ ಇಂಡಿವಿಜುವಲ್ ಬಂದಿತ್ತಪ್ಪ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಬಂದಿತ್ತಾ? ಓಕೆನಾ. ಹಾಗೆ ಇನ್ನೊಂದು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಅನ್ನ ತಗೊಳ್ಳೋಣ. ರೈಟ್. ಸೊ ಈಗ ಇವೆರಡನ್ನ ಮತ್ತೆ ಕ್ರಾಸ್ ಮಾಡಿದ್ರೆ ಗ್ಯಾಮೆಟ್ಸ್ ಫಾರ್ಮ್ ಆದಾಗ ಈ ಜೀನ್ಸ್ಗಳು ಅಥವಾ ಅಲ್ಲೀಲ್ಸ್ಗಳು ಸೆಗ್ರಿಗೇಟ್ ಆಗುತ್ತೆ ಅಥವಾ ಸಪರೇಟ್ ಆಗುತ್ತೆ. ಹೌದಲ್ವಾ. ಓಕೆ. ಸೊ ಇಲ್ಲಿ F2 ಜನರೇಷನ್ನಲ್ಲಿ ಬಂದಂತಹ ಪಾಸಿಬಿಲಿಟೀಸ್ಗಳು ನೋಡಿ. ಇ ಟಿ, ದಿಸ್ ಟಿ ಕ್ಯಾನ್ ಗೋ ಅಂಡ್ ಬೈಂಡ್ ವಿತ್ ದಿಸ್ ಟಿ. ರೈಟ್.
ಸಿಂಪಲ್ ಮ್ಯಾಥಮೆಟಿಕ್ಸ್ ಥರ ಇದು, ಓಕೆನಾ. ದಿಸ್ ಟಿ ಕ್ಯಾನ್ ಗೋ ಅಂಡ್ ಬೈಂಡ್ ವಿತ್ ದಿಸ್ ಟಿ, ಓಕೆನಾ. ಇದು ಹಿಂಗೆ ಆಗಬೇಕು ಅಂತೇನಿಲ್ಲ, ಇದು ರ್ಯಾಂಡಮ್ ಆಗಿ ಆಗ್ತಾ ಇದೆ. ಬಟ್ ಪಾಸಿಬಿಲಿಟೀಸ್ ಇಷ್ಟೇ ಇರೋದಲ್ವಾ, ಓನ್ಲಿ 4 ಪಾಸಿಬಿಲಿಟೀಸ್ ಕ್ಯಾನ್ ಬಿ ಫಾರ್ಮ್ಡ್, ರೈಟ್. ದ ಸೇಮ್ ವೇ ದಿಸ್ ಸ್ಮಾಲ್ ಟಿ ಕ್ಯಾನ್ ಗೋ ಅಂಡ್ ಬೈಂಡ್ ವಿತ್ ದಿಸ್ ಕ್ಯಾಪಿಟಲ್ ಟಿ, ರೈಟ್. ಸೊ ಇಲ್ಲಿ ನಾನು ಡಾಮಿನೆಂಟ್ ಜೀನ ಫಸ್ಟ್ ಬರೀತೀನಿ, ಓಕೆನಾ. ಅಂಡ್ ದ ಸೇಮ್ ವೇ ದಿಸ್ ಸ್ಮಾಲ್ ಟಿ ಅಂಡ್ ದಿಸ್ ಸ್ಮಾಲ್ ಟಿ ಕ್ಯಾನ್ ಬೈಂಡ್. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ 3 ಇದೆಯಲ್ಲ, ಈ 3ಗಳು ಟಾಲ್ ಪ್ಲಾಂಟ್ಸ್ಗಳು. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್ ಇನ್ ಆಲ್ ಆಫ್ ದೆಮ್, ಓಕೆನಾ. ಟಾಲ್ ನೋಡಿ, ಕ್ಯಾಪಿಟಲ್ ಟಿ ಇದೆಯಾ, ಕ್ಯಾಪಿಟಲ್ ಟಿ ರೆಪ್ರೆಸೆಂಟ್ಸ್ ಡಾಮಿನೆಂಟ್ ಜೀನ್. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್ ಓನ್ಲಿ ದಟ್ ಕ್ಯಾರೆಕ್ಟರ್, ಡಾಮಿನೆಂಟ್ ಕ್ಯಾರೆಕ್ಟರ್ ಈಸ್ ಬೀಯಿಂಗ್ ಎಕ್ಸ್ಪ್ರೆಸ್ಡ್, ಟಾಲ್ನೆಸ್ ಅನ್ನುವಂಥ ಒಂದು ಕ್ಯಾರೆಕ್ಟರ್. ಇಲ್ಲಿ ಆ ಡಾಮಿನೆಂಟ್ ಜೀನ್ ಇಲ್ಲ, ಓನ್ಲಿ ದ ರಿಸೆಸಿವ್ ಜೀನ್ ಇದೆ. ಹಾಗಾಗಿ ಇದು ಡ್ವಾರ್ಫ್ ಪ್ಲಾಂಟ್ ಆಯಿತು, ಓಕೆನಾ, ಡ್ವಾರ್ಫ್ ಪ್ಲಾಂಟ್. ಸೊ ಈ ಡ್ವಾರ್ಫ್ ಪ್ಲಾಂಟ್, ಈ ರಿಸೆಸಿವ್ ಜೀನ್ ಅನ್ನೋದು ಯಾವಾಗಲೂ ತನ್ನಂತೆಯೇ ಇರುವ ಇನ್ನೊಂದು ಅಲ್ಲಿದ್ದಾಗ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ. ಅದನ್ನು ನಾವು ಹೋಮೋಝೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ, ಓಕೆನಾ. ಸೊ ಈ ರೀತಿ ಬೇರೆ ಬೇರೆ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಅಲೀಲ್ಸ್ ಇದ್ರೆ ಅದನ್ನು ನಾವು ಹೆಟೆರೋಝೈಗಸ್ ಅಂತ ಹೇಳಿ ಕರಿತೇವೆ, ಆ ಕಂಡೀಷನ್ನ ನಾವು, ಓಕೆನಾ. ಸೊ ಇಲ್ಲಿ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಿರೋದು, ಈ ಡ್ವಾರ್ಫ್ ಕ್ಯಾರೆಕ್ಟರ್ ಅನ್ನೋದು ಯಾವಾಗ ಎಕ್ಸ್ಪ್ರೆಸ್ ಆಯಿತು, ತನ್ನಂತೆಯೇ ಇರುವ ಇನ್ನೊಂದು ಅಲ್ಲೆಲ್ ಪಕ್ಕದಲ್ಲಿದ್ದಾಗ ಮಾತ್ರ, ಓಕೆನಾ. ಸೊ ಓನ್ಲಿ ಇನ್ ದಿಸ್ ಕಂಡೀಷನ್ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಬೀಯಿಂಗ್ ಎಕ್ಸ್ಪ್ರೆಸ್ಡ್, ಓಕೆನಾ. ಸೊ ಇಲ್ಲಿ ಗ್ರಿಗರ್ ಜಾನ್ ಮೆಂಡಲ್ ಅವರು ಅರ್ಥ ಮಾಡ್ಕೊಂಡಿದ್ದು ಒಂದು ಕ್ಯಾರೆಕ್ಟರ್ಗೆ 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಇದೆ ಅಂತ ಅವ್ರು ತಿಳ್ಕೊಂಡ್ರು, ಓಕೆನಾ. ಈ ಫಾರ್ಮ್ಸ್ಗಳನ್ನ ನಾವು ಅಲೀಲ್ಸ್ ಅಂತ ಅಥವಾ ಜೀನ್ಸ್ ಅಂತ ನಾವು ಲೇಟರ್ ಅವರ ಪೀರಿಯಡ್ ಆದ ನಂತರ ನಾವು ಗುರುತಿಸಿದ್ವಿ. ನಮಗೆ ಗೊತ್ತಾಯಿತು ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅಂತ ಏನಿದೆ, ಅವುಗಳನ್ನು ನಾವು ಅಲೀಲ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಜೀನ್ಸ್ಗಳಂತ ಹೇಳಿ ಕರಿತೇವೆ, ಓಕೆನಾ. ಸೊ ಅವುಗಳಿಂದಾನೇ ಈ ಜೆನೆಟಿಕ್ ಟ್ರಾನ್ಸ್ಮಿಷನ್ ಆಗ್ತಾ ಇದೆ ಅಂತ ಹೇಳಿ, ಸರಿನಾ. ಸೊ ಆ ಜೀನ್ಸ್ಗಳಲ್ಲಿ ನಮಗೆ ಕೆಲವು ಡಾಮಿನೆಂಟ್ ಜೀನ್ಗಳಿದೆ ಅಂತ ಗೊತ್ತಾಯಿತು, ಕೆಲವು ರಿಸೆಸಿವ್ ಜೀನ್ಗಳಿದೆ ಅಂತ ಗೊತ್ತಾಯಿತು. ಡಾಮಿನೆಂಟ್ ಜೀನ್ಗಳು ಯಾವಾಗಲೂ ಎಕ್ಸ್ಪ್ರೆಸ್ ಮಾಡುತ್ತವೆ ಅಂತ ಗೊತ್ತಾಯಿತು. ರಿಸೆಸಿವ್ ಜೀನ್ಸ್ಗಳು ಯಾವಾಗ ಅವರು ತನ್ನಂತೆಯೇ ಇರುವ ಇನ್ನೊಂದು ಅಲೀಲ್ನ ಜೊತೆ ಇರುತ್ತವೋ, ಇನ್ನೊಂದು ಜೀನ್ನ ಜೊತೆ ಇರುತ್ತೋ ಅಂಥ ಸಂದರ್ಭಗಳಲ್ಲಿ ಮಾತ್ರ ಅವು ಎಕ್ಸ್ಪ್ರೆಸ್ ಮಾಡುತ್ತವೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ಅವರಿಗೆ ರೇಷಿಯೋ ಸಿಗುತ್ತೆ ನೋಡಿ. ಇಲ್ಲಿ 3 ಟಾಲ್ ಪ್ಲಾಂಟ್, ಓಕೆನಾ, 3 ಟಾಲ್ ಪ್ಲಾಂಟ್ ಇದೆಯಾ, 1 ಡ್ವಾರ್ಫ್ ಪ್ಲಾಂಟ್ ಇದೆ. ನೋಡಿದ ತಕ್ಷಣ ನೀವು ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ನ ನೋಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣೋದೇನು, 3 ಟಾಲ್ ಪ್ಲಾಂಟ್ ಇದೆ, 1 ಡ್ವಾರ್ಫ್ ಪ್ಲಾಂಟ್ ಇದೆ. ಇದು ರೇಷಿಯೋ ಗೊತ್ತಾಯ್ತಾ. ಸೊ ಹಿಯರ್ F2 ಜನರೇಷನ್ ನಲ್ಲಿ ಅವರಿಗೆ, ಸೆಕೆಂಡ್ ಜನರೇಷನ್ ಆಫ್ ಸ್ಪ್ರಿಂಗ್ ನಲ್ಲಿ ಅವರಿಗೆ ಈ ಒಂದು ಫಿನೋಟೈಪಿಕ್ ರೇಷಿಯೋ ಅನ್ನೋದು ಸಿಗುತ್ತೆ. ಈ ಫಿನೋಟೈಪ್ ಅಂತ ಹೇಳಿದ್ರೆ ಮತ್ತೆ ಅಗೇನ್ ಫಿನೋ ಅಂತ ಹೇಳಿದ್ರೆ ಫಿನೋಟೈಪ್, ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ನ ನಾವು ಗುರುತಿಸಬಹುದು. ಮಾರ್ಫಾಲಜಿಕಲಿ ನಾವು ಗುರುತಿಸುವಾಗ 3 ಟಾಲ್ ಪ್ಲಾಂಟ್ಸ್ಗಳ ಜೊತೆಗೆ 1 ಡ್ವಾರ್ಫ್ ಪ್ಲಾಂಟ್ ಅನ್ನೋದು ಫಾರ್ಮ್ ಆಯಿತು ಅಂತ ಹೇಳಿ ಅವರು ಕನ್ಕ್ಲೂಡ್ ಮಾಡ್ತಾರ. ಸೊ ಇದರಲ್ಲಿ ಅವರು ಲಾ ಆಫ್ ಡಾಮಿನೆನ್ಸ್ ಅನ್ನ ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು, ಲಾ ಆಫ್ ಸೆಗ್ರಿಗೇಷನ್ ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು, ಓಕೆನಾ. ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್ ಅಲೀಲ್ಸ್ ಸೆಗ್ರಿಗೇಟ್ ಈಚ್ ಅದರ್, ರೈಟ್, ಓಕೆನಾ. ಸೊ ಅದೇ ರೀತಿ ಅವುಗಳ ಜೆನೆಟಿಕ್ ಮೇಕಪ್, ಆ ಝೈಗೋಟ್ಗಳ ಜೆನೆಟಿಕ್ ಮೇಕಪ್ ಅನ್ನು ನಾವು ಗುರುತಿಸಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಪಿಟಲ್ ಟಿ ಇದೆಯಾ, 2 ಸಿಮಿಲರ್ ಆಗಿದೆಯಾ, ಇದನ್ನ ನಾವು ಹೋಮೋಝೈಗಸ್ ಅಂತೇಳಿ ಕರಿತೇವೆ, ಓಕೆನಾ. ಇಲ್ಲಿ 1 ಕ್ಯಾಪಿಟಲ್ ಟಿ ಇದೆ, 1 ಸ್ಮಾಲ್ ಟಿ ಇದೆ. ಇಂಥ ಕಂಡೀಷನ್ ನಾವು ಹೆಟಿರೋಝೈಗಸ್ ಅಂತೇಳಿ ಕರಿತೇವೆ, ಹೆಟಿರೋಝೈಗಸ್, ಓಕೆನಾ. ಸೊ ಜೆನೆಟಿಕ್ ಫೀಚರ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡೋದಾದ್ರೆ ಇಲ್ಲಿ 1 ಹೋಮೋಝೈಗಸ್ ಡಾಮಿನೆಂಟ್ ಇದೆ, ಹೌದಲ್ವಾ, ಅಥವಾ ಹೋಮೋಝೈಗಸ್ ಟಾಲ್ ಇದೆ. ಹಾಗೆ 2 ಹೆಟಿರೋಝೈಗಸ್ ಟಾಲ್ ಇದೆ, ಹೌದಲ್ವಾ, ಹೆಟಿರೋಝೈಗಸ್ ಟಾಲ್ ಇದೆ. 1 ಹೋಮೋಝೈಗಸ್ ಡ್ವಾರ್ಫ್ ಇದೆ, ಓಕೆನಾ. ಸೊ ಇದನ್ನ ಕೂಡ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಆಸ್ ಅ ಜೆನೆಟಿಕ್ ರೇಷಿಯೋ. ದಿಸ್ ಇಸ್ ಫಿನೋಟೈಪಿಕ್ ರೇಷಿಯೋ, ಫಿನೋಟೈಪ್, ಓಕೆನಾ. ಹಾಗೆ ಜೀನೋಟೈಪ್, ಅವುಗಳ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ ಜೀನೋಟೈಪಿಕ್ ರೇಷಿಯೋ ನಾವು 1:2:1 ಅಂತ ಹೇಳಿ ಗುರುತಿಸಬಹುದು. ಜೀನೋಟೈಪಿಕ್ ರೇಷಿಯೋ, ಓಕೆ, ಫಿನೋಟೈಪಿಕ್ ರೇಷಿಯೋ, ಓಕೆನಾ. 1 ಹೋಮೋಝೈಗಸ್ ಟಾಲ್ ಬಂತು, 2
ಹೆಟಿರೋಝೈಗಸ್ ಟಾಲ್ ಬಂತು, ಹಾಗೆ ಒಂದು ಹೋಮೋಝೈಗಸ್ ಡ್ವಾರ್ಫ್ ಬಂತು ಅಂತ ಹೇಳಿ. ಓಕೆನಾ? ಸೊ ಈ ರೀತಿಯಾಗಿ ಪಾಸಿಬಿಲಿಟೀಸ್ ಅನ್ನೋದು ವೆನ್ ಯು ಕ್ರಾಸ್ ಒನ್ ಪರ್ಟಿಕ್ಯುಲರ್ an individual with one particular contrasting characteristic, you will get 3:1 phenotypic ratio in F2 generation, the same way 1:2:1 as genotypic ratio. ಓಕೆನಾ? ಸೊ ಇಲ್ಲಿ ಪಾಸಿಬಿಲಿಟೀಸ್ಗಳು 3 ಟಾಲ್ ಪ್ಲಾಂಟ್ಗಳಾಗುವ ಪಾಸಿಬಿಲಿಟೀಸ್ ಇದೆ, ಒಂದು ಡ್ವಾರ್ಫ್ ಪ್ಲಾಂಟ್ ಆಗುವ ಪಾಸಿಬಿಲಿಟಿ ಇದೆ. ಇದೇ ರೀತಿ 2 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ತಗೊಂಡಾಗ ಯಾವ ರೀತಿಯ ಪಾಸಿಬಿಲಿಟೀಸ್ಗಳು ಕಂಡು ಬರಬಹುದು ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ರೆಸ್ ಮಾಡಿದ್ರು. ಅದನ್ನು ನಾವು ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ. ಅದನ್ನು ನಾನು ಮುಂದಿನ ಕ್ಲಾಸಲ್ಲಿ ನಮಗೆ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡಿ, ಇನ್ನಷ್ಟು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇಫ್ ಯು ಆರ್ ಫೀಲಿಂಗ್ ಇಟ್ ಡಿಫಿಕಲ್ಟ್, ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿದೆ ಅಂತ ಹೇಳಿದ್ರೆ, ನಾನು ಇನ್ನಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ಕೊಡ್ತೇನೆ. ಸರಿನಾ? ಓಕೆ, ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಮೊನೊಹೈಬ್ರಿಡ್ ಕ್ರಾಸ್ ಬಗ್ಗೆ ಅರ್ಥ ಆಯ್ತಾ ನಿಮಗೆ? ಮೊನೊಹೈಬ್ರಿಡ್ ಕ್ರಾಸ್ ಅಂತ ಹೇಳಿದ್ರೆ ಏನಪ್ಪ? ಅ ಕ್ರಾಸ್ ಬಿಟ್ವೀನ್ 2 individuals with one contrasting character. ಕಾಂಟ್ರಾಸ್ಟಿಂಗ್ ಅಂತ ಹೇಳಿದ್ರೆ ಏನು? ಆಪೋಸಿಟ್, ಹೌದಲ್ವಾ? ಕಪ್ಪು ಬಿಳುಪು ಕಾಂಟ್ರಾಸ್ಟಿಂಗ್ ಅಲ್ವಾ? ಹಾಗೆ ಟಾಲ್ ಅಂಡ್ ಡ್ವಾರ್ಫ್ ಕಾಂಟ್ರಾಸ್ಟಿಂಗ್, ಹಾಗೆ. ಓಕೆನಾ? ಅದನ್ನು ನಾವು ಮೊನೊಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಇಲ್ಲಿ ಗ್ರಿಗರ್ ಜಾನ್ ಮೆಂಡಲ್ ಅವರು ಕಂಡುಕೊಂಡಿದ್ದೇನಂತ ಹೇಳಿದ್ರೆ, ಇಲ್ಲಿ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ ಅನ್ನೋದು ಕೇವಲ ಒಂದು ಜನರೇಷನ್ಗೆ ಅಷ್ಟೇ ಅಲ್ಲ, ಆ ಜನರೇಷನಿಂದ ಜನರೇಷನ್ಗೆ ದಾಟ್ಕೊಂಡು ಹೋಗ್ತಾ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಜೀನ್ಸ್ ಅಂತ ನಾವು ಲೇಟರ್ ಐಡೆಂಟಿಫೈ ಮಾಡಿದ್ವಿ. ಓಕೆನಾ? ಬೇರೆ ಸಾಕಷ್ಟು ವಿಜ್ಞಾನಿಗಳು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆನಾ? ಈ ಜೀನ್ ಅನ್ನೋ ಪದವನ್ನು ಕೊಟ್ಟವ್ರು ಯಾರು? ಐಡೆಂಟಿಫೈ ಮಾಡಿ ನೀವು. ಹೂ ಕಾಯಿನ್ ದ ಟರ್ಮ್ ಜೀನ್ ಅಂತ. ಓಕೆನಾ? ಐಡೆಂಟಿಫೈ ಮಾಡಿ, ಕಮೆಂಟ್ ಮಾಡಿ. If in case if you are watching this, identify who coined the term gene and then you comment it. Okay, right? So ಅದಾದ ನಂತರ ಅವ್ರು ಅರ್ಥ ಮಾಡಿಕೊಂಡ್ರು, F1 ಜನರೇಷನ್ ನಲ್ಲಿ ಎಲ್ಲಾ ಪ್ಲಾಂಟ್ಸ್ಗಳು ಟಾಲ್ ಆಗೇ ಇದ್ವು. ಅದಾದ್ಮೇಲೆ ಮತ್ತೆ ಅವರು F1 ಜನರೇಷನ್ ಇಂಡಿವಿಜುವಲ್ಗಳನ್ನ ಮತ್ತೆ ಕ್ರಾಸ್ ಮಾಡಿ ನೋಡಿದಾಗ ಅವರಿಗೆ F2 ಜನರೇಷನ್ ಅಲ್ಲಿ ಸೆಕೆಂಡ್ ಪ್ರೋಜನಿಯಲ್ಲಿ 3 ಟಾಲ್ ಪ್ಲಾಂಟ್ಗಳು ಸಿಗುತ್ತವೆ, ಒಂದು ಡ್ವಾರ್ಫ್ ಪ್ಲಾಂಟ್ ಸಿಗುತ್ತೆ. ಫಿನೋಟೈಪಿಕ್ ರೇಷಿಯೋನ 3:1 ಅಂತ ನಾವು ನೇಮ್ ಮಾಡ್ಬೋದು. ಓಕೆನಾ? ಅದೇ ರೀತಿ ಅವುಗಳ ಜೆನೆಟಿಕ್ ಮೇಕಪ್ ಹೇಗಿದೆ ಅಂತ ನಾವು ತಿಳ್ಕೊಳ್ಳುವಾಗ, ಒಂದು ಹೋಮೋಝೈಗಸ್ ಟಾಲ್ ಆಗಿತ್ತು, 2 ಹೆಟಿರೋಝೈಗಸ್ ಟಾಲ್ ಆಗಿತ್ತು, ಒಂದು ಹೋಮೋಝೈಗಸ್ ಡ್ವಾರ್ಫ್ ಆಗಿತ್ತು ಅಂತ ನಮಗೆ ಗೊತ್ತಾಯ್ತು. ಸರಿನಾ? ಸೊ ಫಿನೋಟೈಪಿಕ್ ರೇಷಿಯೋ ಅಂಡ್ ಜಿನೋಟೈಪಿಕ್ ರೇಷಿಯೋ ಆಫ್ ಮೊನೊಹೈಬ್ರಿಡ್ ಕ್ರಾಸ್ ಇಲ್ಲಿ ನಿಮ್ಗೆ ಅರ್ಥ ಆಗಿದೆ. ರೈಟ್? ಓಕೆ, ಸೊ ನಾವು ಇವತ್ತು ಕಲಿತಂತ ಇಷ್ಟು ವಿಷಯಗಳ ಕುರಿತು ಒಂದಷ್ಟು ಪ್ರಶ್ನೆಗಳಿದೆ. ಓಕೆನಾ? ತುಂಬ ಸಿಂಪಲ್ ಪ್ರಶ್ನೆಗಳು. ಓಕೆನಾ? ಅ ಕ್ರಾಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಹ್ಯಾವಿಂಗ್ ಒನ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಈಸ್ ವಾಟ್ ಅಪ್ಪ? ಮೊನೊಹೈಬ್ರಿಡ್ ಕ್ರಾಸ್. ರೈಟ್? ಅ ಕ್ರಾಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಹ್ಯಾವಿಂಗ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಅದು ದಟ್ ವಿಲ್ ಬಿಕಮ್ ಡೈಹೈಬ್ರಿಡ್. ಓಕೆ, ಸೊ ಡೈಹೈಬ್ರಿಡ್ ತಪ್ಪಾಗುತ್ತೆ. ಪ್ರೋಜನಿ ಅನ್ನೋದು ಆಫ್ ಸ್ಪ್ರಿಂಗ್ಸ್, ನನ್ ಆಫ್ ದ ಅಬವ್ ಅನ್ನೋದು ತಪ್ಪಾಗುತ್ತೆ. ಸರಿನಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ಸ್ ಡಿಡ್ ಮೆಂಡಲ್ ಯೂಸ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್? ಯಾವ ಪ್ಲಾಂಟ್ಸ್ಗಳನ್ನು ಅವರು ಬಳಸಿಕೊಂಡು ತಮ್ಮ ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡಿದ್ರು? ಯಾವ ಪ್ಲಾಂಟ್ಸ್ಗಳು? ಪೀ ಪ್ಲಾಂಟ್ಸ್. ರೋಸ್ ಪ್ಲಾಂಟ್ಸಾ? ಗಾರ್ಡನ್ನಲ್ಲಿ ರೋಸ್ ಕೂಡ ಇತ್ತು, ಆದರೆ ಅವ್ರು ಬಳಸಿದ್ದು ಪೀ ಪ್ಲಾಂಟ್. ಓಕೆನಾ? ಬೋತ್ ಎ ಅಂಡ್ ಬಿ ಅನ್ನೋದು ತಪ್ಪಾಗುತ್ತೆ, ನನ್ ಆಫ್ ದ ಅಬವ್ ಅನ್ನೋದು ತಪ್ಪಾಗುತ್ತೆ. ಸರಿನಾ? ಸೊ ಇಲ್ಲಿ ಸರಿ ಉತ್ತರ ಪೀ ಪ್ಲಾಂಟ್ಸ್. ರೈಟ್? ದ ಸೇಮ್ ವೇ, identify a dominant trait. This is trait. Okay, trait in the following. Dominant trait. ಯಾವುದು ಡಾಮಿನೆಂಟ್ ಟ್ರೇಟ್ ನಮ್ಮಲ್ಲಿ ಕಂಡು ಬರುವಂಥದ್ದು? ಫ್ರೀ ಇಯರ್ ಲೋಬ್ಸ್. ಓಕೆನಾ? ಅಟ್ಯಾಚ್ಡ್ ಇಯರ್ ಲೋಬ್ಸ್, ಬ್ಲೂ ಐಸ್. ಇಲ್ಲಿ ಅಟ್ಯಾಚ್ಡ್ ಇಯರ್ ಲೋಬ್ಸ್ ಅನ್ನೋದು ಕೂಡ ರಿಸೆಸಿವ್ ಟ್ರೇಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಜೀನ್. ಬ್ಲೂ ಐಸ್ ಕೂಡ ರಿಸೆಸಿವ್ ಟ್ರೇಟ್. ಫ್ರೀ ಇಯರ್ ಲೋಬ್ಸ್ ಅನ್ನೋದು ಡಾಮಿನೆಂಟ್ ಟ್ರೇಟ್. ಓಕೆನಾ? ಸಾಮಾನ್ಯವಾಗಿ ಈ ಡಾಮಿನೆಂಟ್ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸುವಂಥದ್ದು. ಓಕೆನಾ? ಉದಾಹರಣೆಗೆ ಒಂದು ಜನರೇಷನ್ ಇದೆ ಅಂತ ಇಟ್ಕೊಳ್ಳಿಪ್ಪ, 100 ಜನ ಇದ್ದಾರೆ, ಅದರಲ್ಲಿ 80 ಜನ ಈಸ್ ಹ್ಯಾವಿಂಗ್ ಫ್ರೀ ಇಯರ್ ಲೋಬ್ಸ್, 20 ಜನ ಹ್ಯಾವಿಂಗ್ ಅಟ್ಯಾಚ್ಡ್ ಇಯರ್ ಲೋಬ್ಸ್. ಈಗ ನೀವು ಯಾವುದನ್ನ ಡಾಮಿನೆಂಟಾಗಿ ಕನ್ಸಿಡರ್ ಮಾಡ್ತೀರಾ? ಆಬ್ವಿಯಸ್ಲಿ 80 ಅಲ್ವಾ?
ಸೊ ಹಾಗೆ ಸೊ ಡಾಮಿನೆಂಟ್ ಯೂಶ್ವಲಿ ತುಂಬ ಜಾಸ್ತಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಓಕೆನಾ? ಓಕೆ, ಅದೇ ರೀತಿ ಓಕೆ. ಸೊ ನಾವು ಕಲಿತಂಥ ಅಷ್ಟು ವಿಷಯಗಳನ್ನ ಸಮ್ಮರೈಸ್ ಮಾಡಿ ನೋಡೋಣ. ಫೈನ್. ಓಕೆ. ಸೊ ಇನ್ಹೆರಿಟೆನ್ಸ್ ಫ್ರಮ್ ಪ್ರೀವಿಯಸ್ ಜನರೇಷನ್ ಪ್ರೊವೈಡ್ಸ್ ಬೋತ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್ ಟು ದ ಆಫ್ ಸ್ಪ್ರಿಂಗ್ಸ್. ಇದು ನಮ್ಗೆ ಗೊತ್ತಾಗಿದೆ, ಹೌದಲ್ವಾ? ನಾವು ಪ್ರೀವಿಯಸ್ ಜನರೇಷನಿಂದ ಇನ್ಹೆರಿಟೆನ್ಸ್ ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡೋದ್ರಿಂದ ನಮ್ಮಲ್ಲಿ ಸಿಮಿಲಾರಿಟೀಸ್ಗಳು ಇದೆ, ಬಟ್ ಅಲ್ಲಿ ಆಗೋ ವೇರಿಯೇಷನ್ಸ್ಗಳಿಂದ ಡಿಫ್ರೆನ್ಸಸ್ಗಳು ಇದೆ, ಹೌದಲ್ವಾ? ಅದೇ ರೀತಿ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ವೇರಿಯೇಷನ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ವುಡ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಡ್ವಾಂಟೇಜ್. ಎಲ್ಲ ವೇರಿಯೇಷನ್ಸ್ಗಳು ಫೇವರಬಲ್ ಆಗಿರೋಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ವೇರಿಯೇಷನ್. ಓಕೆನಾ? ಆ ವೇರಿಯೇಷನ್ ಆ ಜೀವಿಯ ಉಳಿವಿಕೆಗೆ ಸಹಾಯ ಮಾಡ್ತಿದ್ರೆ ಅದನ್ನು ಫೇವರಬಲ್ ವೇರಿಯೇಷನ್ ಅಂತೇಳಿ ಕರಿತೇವೆ. ಸೊ ಅಂಥ ಸಂದರ್ಭಗಳಲ್ಲಿ ಮಾತ್ರ ಅದು ಫೇವರಬಲ್ ವೇರಿಯೇಷನ್ ಆಗಿ ಆ ಜೀವಿಯ ಉಳಿವಿಕೆಗೆ ಸಹಾಯ ಮಾಡುತ್ತೆ. ಎಲ್ಲ ವೇರಿಯೇಷನ್ಸ್ಗಳು ಫೇವರಬಲ್ ಆಗಿರೋಲ್ಲ, ಕೆಲವೊಂದು ಸರ್ತಿ ಡಿಸ್ಅಡ್ವಾಂಟೇಜಸ್ಗಳು ಆಗಿರುತ್ತೆ. ನಾನು ಇದನ್ನು ಹಿಂದಿನ ತರಗತಿಗಳಲ್ಲಿ ಸುಮಾರಷ್ಟು ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಸರಿನಾ? ಓಕೆ. Mendel used number of contrasting visible characteristics of garden peas such as round wrinkled seeds, tall short plant, white violet flowers and so on. ಈ ರೀತಿಯಾದ ಸಾಕಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ಅವರು ವೈಲ್ಡ್ ವೆರೈಟಿ ಪೀ ಪ್ಲಾಂಟ್ಸ್ಗಳಲ್ಲಿ ಗಮನಿಸ್ತಾರೆ. ನಾನು ಆಲ್ರೆಡಿ ಹೇಳಿದೆ, ಕೆಲವು ಪ್ಲಾಂಟ್ಸ್ಗಳು ಟಾಲ್ ಇರುತ್ತೆ, ಕೆಲವು ಪ್ಲಾಂಟ್ಸ್ಗಳು ಡ್ವಾರ್ಫ್ ಇರುತ್ತೆ, ಶಾರ್ಟ್ ಇರುತ್ತೆ, ಕೆಲವು ಪ್ಲಾಂಟ್ಸ್ಗಳಲ್ಲಿ ರೌಂಡ್ ಸೀಡ್ ಇರುತ್ತೆ, ಕೆಲವು ಪ್ಲಾಂಟ್ಸ್ಗಳಲ್ಲಿ ರಿಂಕಲ್ಡ್ ಸೀಡ್ ಇರುತ್ತೆ. ಸೊ ಈ ವೇರಿಯೇಷನ್ಸ್ಗಳಿಗೆ ಏನು ಕಾರಣ ಅಂತ ಹುಡುಕ್ತಾ ಅವ್ರು ಎಕ್ಸ್ಪೆರಿಮೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಸರಿನಾ? ಓಕೆ. ಅದಾದ ನಂತರ ಮೊನೊಹೈಬ್ರಿಡ್ ಕ್ರಾಸ್. ಇನ್ ಮೊನೊಹೈಬ್ರಿಡ್ ಕ್ರಾಸ್ F2 ಜನರೇಷನ್ ಶೋಸ್ ಫಿನೋಟೈಪಿಕ್ ರೇಷಿಯೋ ಆಫ್ 3:1. ಮೊನೊಹೈಬ್ರಿಡ್ ಕ್ರಾಸ್ನಲ್ಲಿ F2 ಜನರೇಷನ್ನಲ್ಲಿ ನಮಗೆ 3:1 ಫಿನೋಟೈಪಿಕ್ ರೇಷಿಯೋ ಸಿಗುತ್ತೆ. ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ನ ಅಬ್ಸರ್ವ್ ಮಾಡಿದ್ರೆ 3 ಟಾಲ್ ಪ್ಲಾಂಟ್ಸ್ಗಳು ಕಾಣುತ್ತೆ, 1 ಡ್ವಾರ್ಫ್ ಪ್ಲಾಂಟ್ ಕಾಣುತ್ತೆ, ಸಿಂಪಲ್. ಅದೇ ರೀತಿ ಜೀನೋಟೈಪಿಕ್ ರೇಷಿಯೋ, ಅವುಗಳ ಜೆನೆಟಿಕ್ ಮೇಕಪ್ ಅನ್ನು ನಾವು ತಿಳ್ಕೊಂಡಾಗ 1:2:1 ರೇಷಿಯೋ ನಮಗೆ ಸಿಗುತ್ತೆ. ಓಕೆನಾ? ಒಂದು ಹೋಮೋಝೈಗಸ್ ಟಾಲ್ ಇರುತ್ತೆ, ಓಕೆನಾ? ಇನ್ನೊಂದು ಹೆಟೆರೋಝೈಗಸ್ ಟಾಲ್ ಇರುತ್ತೆ, ಇನ್ನೊಂದು ಹೋಮೋಝೈಗಸ್ ಡ್ವಾರ್ಫ್ ಇರುತ್ತೆ. ಈ ಹೋಮೋಝೈಗಸ್ ಹೆಟೆರೋಝೈಗಸ್ ಅನ್ನೋ ಪದಗಳು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ, ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸರಿನಾ? ಅರ್ಥ ಆಯ್ತಲ್ಲ? ಓಕೆ. ಸೊ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ದೆನ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ, ರೈಟ್? ಸೊ ಅಲ್ಲಿ ನಾವು ಡೈಹೈಬ್ರಿಡ್ ಕ್ರಾಸ್ನ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಓಕೆ. ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಥ್ಯಾಂಕ್ ಯು.